पर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यांश हस्तचरणश्रवणत्वगादीन् प्राणान्नमो भगवते पुरुषाय तुभ्यं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरून् भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಬೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಜ್ಞಾನ ವಿಜ್ಞಾನ ಕರ್ಮಗಳ ಬಗ್ಗೆ ನಿರೂಪಣೆಯನ್ನು ಮಾಡುತ್ತಾ ಇರುವ ಜಗನ್ನಾಥದಾಸವರಿಣ್ಯರು ಕರ್ಮಗಳ ಶುದ್ಧಿ ಎಂದರೆ ಪರಮಾತ್ಮನಿಗೆ ಅರ್ಪಣೆ ಮಾಡಿದಾಗ ಮಾತ್ರ ಕರ್ಮಗಳು ಶುದ್ಧಿಯನ್ನು ಹೊಂದುತ್ತವೆ. ಕರ್ಮಶುದ್ಧಿ ಮದರ್ಪಣಂ ಅಂತ ಪರಮಾತ್ಮ ಅಂದಿದ್ದಾನೆ. ಆದ್ದರಿಂದ ಸಕಲ ಕರ್ಮಗಳನ್ನು ದೈಹಿಕ ದೈಶಿಕ ಕಾಲಿಕವಾದ ಮೂರೂ ವಿಧವಾದ ಕರ್ಮಗಳನ್ನು ನಿಷ್ಕಾಮನೆಯಿಂದ ಅಹಂಕಾರ ಮಮಕಾರಗಳ ತ್ಯಾಗವನ್ನು ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಎನ್ನುವುದೇ ಶಾಸ್ತ್ರಗಳ ಸಿದ್ಧಾಂತ. ಹಾಗಾಗಿ ಈ ಸಂಧಿಯಲ್ಲಿ ಜಗನ್ನಾಥದಾಸರು ಪ್ರಾಯ ಜಗನ್ನಾಥದಾಸರ ಶ್ರೀಮದ್ ಆನಂದ ತೀರ್ಥರ ವೇದೋಪನಿಷತ್ತುಗಳ ಸಾರ ಏನು ಅಂದರೆ ಫಲಾಪೇಕ್ಷಾರಹಿತನಾಗೇ ಸಕಲ ಕರ್ಮಗಳನ್ನು ಮಾಡಬೇಕು ಅನ್ನುವುದೇ ತಾತ್ಪರ್ಯ. ನಿಷ್ಕಾಮುಕನು ನೀನಾಗಿ ನಿಷ್ಕಾಮುಕನು ನೀನಾಗಿ ಲೋಪವಾದರೂ ಸರಿಯೇ ಕರ್ಮಜ ಪುಣ್ಯಗಳು ನಿನ್ನನ್ನು ಲೇಪಿಸವು ನಿಷ್ಕಾಮುಕನು ನೀನಾಗಿ ಮಾಡುತ್ತೀರಿ ಅಂತ ಬಾರಿ ಬಾರಿಗೆ ಇದನ್ನು ಈ ನಿಷ್ಕಾಮತ್ವ ಅನ್ನೋದೇ ದೊಡ್ಡ ಯೋಗ ಉಪಾಯ. ಕರ್ಮಗಳ ಒಂದು ದುಷ್ಫಲಗಳು ನಮಗಾಗದೆ ಪುನಃ ಜನ್ಮಗಳನ್ನು ಪಡೆಯದೇ ಇರಬೇಕು ಅಂದರೆ ಕರ್ಮಗಳನ್ನು ಮಾಡುವಾಗ ಭಗವಂತ ಮಾಡಿಸ್ತಾ ಇದ್ದಾನೆ ಎನ್ನುವುದು ಸ್ವಾತಂತ್ರ್ಯ ಭ್ರಮೆಯನ್ನು ಬಿಟ್ಟು ಪರಮಾತ್ಮನೇ ಮಾಡಿಸ್ತಾನೆ ಎನ್ನುವುದೊಂದು ಮುಖ್ಯವಾದದ್ದು. ಫಲಾಶಾರಹಿತ ಸಮರ್ಪಣೆಯಲ್ಲಿ ಇವೆರಡಿರಬೇಕು. ಸಮರ್ಪಣೆಯ ಎರಡು ಭಾಗ, ಇವೆರಡೂ ಇದ್ದಾಗ ಮಾತ್ರ ಫಲವಾಗತ್ತೆ ಎನ್ನುವುದನ್ನು ಜಗನ್ನಾಥದಾಸರು ಕೂಡ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಮಾಡು ಕರ್ಮ ಬೇಡದಿರು ಫಲವ ಅಂತ. ಅದಕ್ಕೆ ಕರ್ಮಗಳನ್ನು ಮಾಡು ಫಲವನ್ನು ಬೇಡಬೇಡ ಅಂತಾನೆ ಪರಮಾತ್ಮ. ಯಾಕೆಂದರೆ ಕರ್ಮಗಳನ್ನು ಮಾಡಿದ್ದು ಸ್ವತಂತ್ರವಾಗಿ ನೀನಲ್ಲವಾದ್ದರಿಂದ ಎರಡೂ ಕರ್ಮಗಳನ್ನು ಪಾಪಕರ್ಮ ಪುಣ್ಯಕರ್ಮ ಎರಡೂ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಭಗವಂತನ ಪ್ರೇರಣೆಯಿಂದಲೇ ಆಯಿತು ಅನ್ನುವುದನ್ನು ತಿಳಿಯಬೇಕು ಎನ್ನುವುದೇ ಶಾಸ್ತ್ರದ ಸಿದ್ಧಾಂತ. ಸಮರ್ಪಣೆ ಅಂದರೆ ಪಾಪದಿಂದ ಫಲ ಬರುತ್ತೋ ಏನೋ ಪುಣ್ಯದಿಂದ ಫಲ ಬರುತ್ತೋ ಏನೋ ಎನ್ನುವುದನ್ನು ಬಿಡಬೇಕು. ಪಾಪದಲ್ಲೂ ಕೂಡ ಅಹಂಕಾರ ಮಮಕಾರ ತ್ಯಾಗವನ್ನು ಮಾಡಬೇಕು. ನಾನು ಪಾಪ ಮಾಡಿದೆ, ಪುಣ್ಯ ದೇವರು ಮಾಡಿಸಿದ, ಇದೆಲ್ಲ ವಿಸ್ತಾರವಾಗಿ ಜಗನ್ನಾಥದಾಸರು ಏನು ಮಾಡುವ ಕರ್ಮಗಳು ನಾನೇ ಮಾಡುವೆನೆಂಬುವ ಅಧಮ, ಎಲ್ಲವನ್ನ ನಾನೇ ಮಾಡ್ತೀನಿ ಎಂಬತಕ್ಕಂಥವನು ಅಧಮ. ಪುಣ್ಯಕ್ಕೆ ಪರಮಾತ್ಮ ಪಾತ್ರ, ಪಾಪಕ್ಕೆ ನಾನು ಎಂಬತಕ್ಕಂಥವನು ಮಧ್ಯಮ. ದ್ವಂದ್ವ ಕರ್ಮಕ್ಕೆ ಶ್ರೀನಿವಾಸನೇ ಕರ್ತೃ ಎಂದವನೇ ಅವನೇ ಉತ್ತಮನಾಗುತ್ತಾನೆ. ಹೀಗೆಲ್ಲ ಕರ್ಮಗಳ ಬಗ್ಗೆ ದೊಡ್ಡ ಉಪನ್ಯಾಸ ಇದೆ. ಅಲ್ಲಲ್ಲಿ ಬಂದಾಗ ಕೇಳ್ತಾ ಇದ್ದೇವೆ.
ಈಗ ಪ್ರಕೃತ ಪರಮಾತ್ಮನೇ ಮಾಡಿಸಿದ ಕರ್ಮಗಳನ್ನು ಬಿಂಬನಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡತಕ್ಕಂತಹ ಬಗೆಯನ್ನು ದೃಷ್ಟಾಂತಪೂರ್ವಕವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು. ಆದ್ದರಿಂದ 6ನೇ ಪದ್ಯ ವರ್ಣಪ್ರಕ್ರಿಯಾ ಸಂಧಿ. ಅನಲ ಪಕ್ವವಗೈಸಿದನ್ನವ ಅನಲನೊಳು ಹೋಮಿಸುವ ತೆರದಂತ ನಿಮಿಷೇಷನು ಮಾಡಿಸಿದ ಕಿಳಕರ್ಮಗಳ ಮನವಚನ ಕಾಯದಲ್ಲಿ ತಿಳಿದನು ದಿನದಿ ಕೊಡು ಶಂಕಿಸದೆ ವೃಜಿನಾರ್ದನ ಸದಾ ಕೈಕೊಂಡು ಸಂತೈಸುವನು ತನ್ನವರ. ಪದಚ್ಛೇದ. ಅನಲ ಪಕ್ವವ ಗೈಸಿದ ಅನ್ನವ ಅನಲನೊಳು ಹೋಮಿಸುವ ತೆರದಂತೆ ಅನಿಮಿಷೇಷನು ಅನಿಮಿಷ ಈಶನು ಅನಿಮಿಷೇಷನು ಪದಚ್ಛೇದ ಹಾಗೂ ಮಾಡ್ಕೋಬೋದು. ಮಾಡಿಸಿದ ಅಖಿಲ ಕರ್ಮಗಳ ಮನ ವಚನ ಕಾಯದಲ್ಲಿ ತಿಳಿದು ಅನುದಿನದಿ ಕೊಡು ಶಂಕಿಸದೆ ವೃಜಿನಾರ್ದನ ಸದಾ ಕೈಕೊಂಡು ಸಂತೈಸುವನು ತನ್ನವರ. ಹರಿಕಥಾಮೃತ ಸಾರದ ಪದ್ಯದಲ್ಲಿ ಜಗನ್ನಾಥದಾಸರಿಗೆ ಈ ಪದ ಬಿಡೋದಿಲ್ಲ. ಅವರು ತನ್ನವರ ಅನ್ನುವ ಪದವನ್ನು ಎಂದಿಗೂ ಬಿಡಲ್ಲ. ಅದ್ರ ಕೆಳಗೆ ಅಂಡರ್ಲೈನ್ ಮಾಡ್ಕೋಬೇಕು. ನಾವು ಯಾವಾಗಲೂ ಎಚ್ಚರಿಕೆ ಇಟ್ಕೋಬೇಕು. ತನ್ನವರ ಸಂತೈಸುವನು. ಮನವಚನ ಕಾಯಗಳಿಂದಾದ ಕರ್ಮಗಳನ್ನು ಬರೀ ಅರ್ಪಣೆ ಮಾಡಿದ್ರಲ್ಲ, ಭಗವಂತನವರು ನಾವಾಗಬೇಕು. ಅದು ಮುಖ್ಯವಾದದ್ದು ಅನ್ನುವುದೇ ಜಗನ್ನಾಥದಾಸರ ತಾತ್ಪರ್ಯ, ಶಾಸ್ತ್ರದ ತಾತ್ಪರ್ಯ. ಅರ್ಪಣೆ ಅಂದರೆ ಏನು ಅನ್ನೋದನ್ನು ಬಹಳ ಸುಂದರವಾದ ರೀತಿಯಲ್ಲಿ ಜಗನ್ನಾಥದಾಸರು ವರ್ಣನೆ ಮಾಡ್ತಾ ಇದ್ದಾರೆ. ಅಗ್ನಿಯಲ್ಲಿ ಪಕ್ವ ಮಾಡಿದ ಅನ್ನವನ್ನು ಅಗ್ನಿಯಲ್ಲಿ ಬೇಯಿಸ್ತೇವೆ ನಾವು. ಪಾತ್ರೆಯಲ್ಲಿ ನೀರು ಹಾಕಿ, ನೀರಿಗೆ ಅಕ್ಕಿಯನ್ನು ಹಾಕಿ ಅನ್ನವನ್ನು ಮಾಡ್ತೀವಿ. ಅಗ್ನಿಯಲ್ಲಿ ಪಕ್ವ ಮಾಡಿ ಬೇಯಿಸಿಕೊಟ್ಟ ಅನ್ನವನ್ನು ಅಗ್ನಿಯಲ್ಲೇ ಆಹುತಿಯಾಗಿ ಹೋಮನ ಮಾಡ್ತೀವಿ ನಾವು. ಹಾಗೆ ಪರಮಾತ್ಮನೇ ನಮ್ಮ ಮನಸ್ಸು ಮತ್ತು ವಚನ ಮಾತಿನಲ್ಲಿ ಕಾಯ ದೇಹದಿಂದ ಅವನು ನಿಂತು ಮಾಡಿಸಿದ ಎಲ್ಲ ಕೆಲಸಗಳನ್ನು ಅದನ್ನು ನೀ ತಿಳಿಬೇಕು. ಮನಸ್ಸಿನಿಂದ ಆಗುವ ಕಾರ್ಯ, ದೇಹದಿಂದ ಆಗುವ ಕಾರ್ಯ ಮತ್ತು ಮಾತಿನಿಂದ ಆಗುವ ಕಾರ್ಯ, ಮನ ವಚನ ಕಾಯ, ಇದು ಮೂರರಿಂದ ಆಗುವ ಕಾರ್ಯವನ್ನು ನಾವು ಮೂರರಿಂದ ಆಗುವ ಕಾರ್ಯವನ್ನು ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಎಂಬುದನ್ನು ತಿಳಿದು ಅದನ್ನು ಒಂದು ದಿವಸ ಕೊಡೋದು ಒಂದು ದಿವಸ ಬಿಡೋದು ಅಂತಲ್ಲ, ಅನುದಿನದಿ ಕೊಡು ಶಂಕಿಸದೆ. ಇದು ಹೇಗೆ ಕೊಡೋದು ದೇವರಿಗೆ ಅಂತ ಶಂಕಾ ಮಾಡಬೇಡ. ವೃಜಿನಾರ್ದನ, ವೃಜಿನ ಅಂದರೆ ಪಾಪ ದುಃಖ, ಪಾಪ ಪರಿಹಾರಕನಾದ ಪರಮಾತ್ಮ ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾನೆ, ತನ್ನವರನ್ನು ಸದಾ ಕಾಪಾಡ್ತಾನೆ. ದೇವರಿಗೆ ಅನೇಕರು ಬೇಕಾದ್ದು ಕೊಟ್ಟಿದ್ದಾರೆ. ವೃಷಭಾಸುರ ತನ್ನ ತಲೆಯನ್ನೇ ಕೊಟ್ಟ, ರಾವಣಾಸುರ ತಲೆಯನ್ನೇ ಕೊಟ್ಟ, ಆದರೆ ಅವರನ್ನು ಸಂತೈಸಲಿಲ್ಲ ಪರಮಾತ್ಮ, ಅವರನ್ನು ಕೊಂದುಬಿಟ್ಟ. ಆದ್ದರಿಂದ ತನ್ನವರಾಗಬೇಕು ನಾವು, ಭಗವಂತನವರಾಗಬೇಕು. ಪರಮಾತ್ಮನವರಾದಾಗ ಮಾತ್ರ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಇದು ಮುಖ್ಯ ಜ್ಞಾಪಕ ಇಟ್ಕೋಬೇಕು. ತನ್ನವರ ಸಂತೈಸುವನು. ಇದು ಜಗನ್ನಾಥದಾಸರು ಕರುಣಾಸಂಧಿಯಿಂದ ಪ್ರಾರಂಭ ಮಾಡ್ಕೊಂಡು ಬರ್ತಾರೆ. ಈ ತನ್ನವರ ಅನ್ನೋದನ್ನು ಪ್ರತಿ ಸಂಧಿಯಲ್ಲೂ 1-2-3 ಪದ್ಯಗಳಲ್ಲಿ ಇದ್ದೇ ಇರುತ್ತೆ ಈ ತನ್ನವರ ಅನ್ನುವ ಮಾತು. ಆದ್ದರಿಂದ ಕರ್ಮಗಳನ್ನು ಅರ್ಪಣೆ ಮಾಡೋದು ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ. ಆದ್ದರಿಂದ ಕೆರೆಯ ನೀರನ್ನೇ ಕೆರೆಗೇನು ಹಾಕೋದು? ನೀರು ಕೆರೆಗೆ ಹಾಕ್ತೀವಿ ನಿಜ, ಆದರೆ ಅರ್ಪಣೆ ಬೇರೆಯವ್ರಿಗೆ ಮಾಡ್ತೀವಲ್ವಾ. ಆದ್ದರಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಆಯಿತು, ಮುಂದಿನ ಪದ ನೋಡೋಣ. ಅನಲ ಪಕ್ವ ಗೈಸಿದನ್ನವ ಅನಲನೊಳು ಹೋಮಿಸುವ ತೆರದಿ. ಈ ಪದ್ಯದ ಈ ಭಾಗವನ್ನು ಅರ್ಥ ಮಾಡೋಣ. ಅಗ್ನಿ, ಅದರ ಶಾಖದಲ್ಲಿ ಅನ್ನವನ್ನು ಬೇಯಿಸ್ತೀವಿ. ಅಗ್ನಿಯಲ್ಲೇ ಬೇಯಿಸಿದ್ದೀವಿ ಅಂತ ಅದನ್ನು ನೀರಿನಲ್ಲಿ ಹೋಮ ಮಾಡಲ್ಲ. ಅನ್ನವನ್ನು ಎಲ್ಲಿ ಮಾಡ್ತೀವಿ? ವೈಶ್ವದೇವ, ಬಲಿಹರಣ, ಹೋಮಾದಿಗಳನ್ನು, ಯಜ್ಞಾದಿಗಳನ್ನು ಅಗ್ನಿಯಲ್ಲೇ ಹೋಮವನ್ನು ಮಾಡ್ತೇವೆ. ಅಗ್ನಿಯಲ್ಲಿ ಯಾಕೆ ಹೋಮಿಸೋದು? ಅಗ್ನಿಯಲ್ಲೇ ಬೆಂದದ್ದಲ್ವಾ ಅಂಬುವ ಪ್ರಶ್ನೆಗಳಿಗೆ ವಿಧಾನ ಇಲ್ಲ, ಅಲ್ಲಿ ಅವಕಾಶ ಇಲ್ಲ. ಯಾಕೆಂದರೆ ವಿಧಿ ಹಾಗೇ ಇದೆ. ಅಗ್ನಿಯಲ್ಲಿ ಬೆಂದಾಗಿದೆ, ಇನ್ನು ಅಗ್ನಿಗೆ ಯಾಕೆ ಹೋಮ ಮಾಡಬೇಕು ಅನ್ನುವ ಮಾತಿಲ್ಲ.
ಅದು ಭಗವಂತನ ಆಜ್ಞೆ ಅಷ್ಟೇ. ಯಾಕೆ ಹೀಗೆ ಅಂತ ಕೇಳೋದಿಲ್ಲ. ಭಗವಂತನ ಆಜ್ಞೆ ಕೆಲವೊಂದೆಲ್ಲ ಹಾಗೆ, ಕೆಲವೊಂದೆಲ್ಲ ಪರಮಾತ್ಮನ ಆಜ್ಞೆ ಅಂದರೆ ಕೇಳಿಬಿಡ್ಬೇಕಷ್ಟೇ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಹೇಳಿದ್ದಾರೆ. ವಿಧಿಗಳ ಶ್ರುತಿಗಳಾತನ ಮಾತು, ಸ್ಮೃತಿಗಳಾತನ ಶಿಕ್ಷೆ. ಆದ್ದರಿಂದ ಅದನ್ನು ಕೇಳಲೇಬೇಕು ನಾವು. ಅದನ್ನು ನಾವು ಮೀರಿದರೆ ಪರಮಾತ್ಮನಿಗೆ ದ್ರೋಹ ಬಗದಂತೆ. ಆಜ್ಞಾಚ್ಛೇದಿ ಮಮದ್ರೋಹಿ ಅಂತ, ನನ್ನ ಆಜ್ಞೆಯನ್ನು ಯಾರು ಉಲ್ಲಂಘನೆ ಮಾಡ್ತಾನೆ ಅವನು ನನಗೆ ದ್ರೋಹಿ ಅಂತಾನೆ ಪರಮಾತ್ಮ. ಆದ್ದರಿಂದ ಭಗವಂತ ಮಾಡಿಸಿದ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಬೇಕು ಎಂಬತಕ್ಕಂಥದ್ದು ದೃಷ್ಟಾಂತ. ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತೆ. ವಿದೇಹರಾಜ ಅಂತ ಒಬ್ಬ ರಾಜ. ಆ ರಾಜನ ಮನೆಗೆ ಜಯಂತಿ ದೇವಿಯ ಮಕ್ಕಳು, ಋಷಭನಾಮಕ ಪರಮಾತ್ಮನ ಮಕ್ಕಳೆಲ್ಲ ಬರ್ತಾರೆ. 9 ಜನ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ ಅಂತ. ಆ ಬಂದವರಲ್ಲಿ ಕವಿ ಎಂಬತಕ್ಕಂಥವರನ್ನ ಪರಮಾತ್ಮನ ಬಗ್ಗೆ ಅವನ ಅನುಗ್ರಹವಾಗಲಿಕ್ಕೆ ರಾಜ ಪ್ರಶ್ನೆ ಮಾಡ್ತಾನೆ. ದೇವರ ಅನುಗ್ರಹಕ್ಕೆ ಪಾತ್ರನಾಗಲಿಕ್ಕೆ ಮುಖ್ಯವಾಗಿರುವುದೊಂದೇ ಒಂದು ಸರ್ವಸಮರ್ಪಣೆ. ಎಲ್ಲವನ್ನ ದೇವರಿಗೆ ಸಮರ್ಪಣೆ ಮಾಡುವುದೇ ಮುಖ್ಯ. ಅದಕ್ಕೆ ಅವರೊಂದು ಶ್ಲೋಕ ಹೇಳ್ತಾರೆ ಕವಿಗಳು. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಎಲ್ಲವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಅದನ್ನೇ ಜಗನ್ನಾಥದಾಸರು ಮನವಚನ ಕಾಯದಲ್ಲಿ ಮಾಡಿಸಿದ ಅಖಿಲ ಕರ್ಮಗಳ, ಮಾನಸಿಕವಾಗಿ ಮನಸ್ಸಿನಲ್ಲಿ ದಾಸರಾಯರು ಇದರ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ. ದೇವರಿಗೆ ಪ್ರದಕ್ಷಿಣೆ ಯಾವುದು ಅಂದಾಗ ವಿಭೂತಿ ಸಂಧಿಯಲ್ಲಿ ಮನಸ್ಸಿನಿಂದ ಯಾವ್ಯಾವ ವಿಷಯಗಳನ್ನು ಆಲೋಚನೆ ಮಾಡ್ತೀವಲ್ಲ, ಆ ವಿಷಯಗಳ ಸುತ್ತಿದ್ದೆಲ್ಲ ದೇವರಿಗೆ ಪ್ರದಕ್ಷಿಣೆ ಅಂತ ದಾಸರಾಯರ ಅನುಸಂಧಾನ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರವರ ಮಾತಿಗೆ ಅವರವರೇ ಉತ್ತರ ಕೊಡ್ತಾರೆ. ದೇಹದಿಂದ ಆಗಿದ್ದು ದೇವರಿಗೆ ನಮಸ್ಕಾರ ಅಂತಾರೆ. ಸುಶಯಗಳು ಪ್ರಣಾಮಗಳು ಅಂತಾರೆ. ಮಲಗಿದ್ದು ಅದು ದೇವರಿಗೆ ನಮಸ್ಕಾರ. ಏನೇನು ಮಾತಾಡ್ತೀವಲ್ಲ, ಯಾವ್ಯಾವುದೋ ವಿಷಯಗಳು, ಯಾರ್ಯಾರ್ದೋ ಬಗ್ಗೆ ಮಾತಾಡ್ತೀವಲ್ಲ, ಮನ ವಚನ ಕಾಯಿಕ, ದೇಹ ಎಲ್ಲೆಲ್ಲೋ ಸುತ್ತು ಬರುತ್ತೆ. ಆ ಸುತ್ತು ಬರುವಾಗ ನಮಗೆ ಆಲೋಚನೆ ಇರಲ್ಲ. ಎಲ್ಲಿಗೋ ಹೋಗ್ತೀವಿ, ಬ್ಯಾಂಕಿಗೆ ಹೋಗ್ತೀವಿ, ಮಠಕ್ಕೆ ಹೋಗ್ತೀವಿ, ಅಂಗಡಿಗೆ ಹೋಗ್ತೀವಿ, ನಾನಾ ಕಡೆಗಳಿಗೆ ಹೋಗಿ ಬರ್ತೀವಿ. ಮನವಚನ ಕಾಯಿಕ ಅದು ಪ್ರದಕ್ಷಿಣೆ ಪರಮಾತ್ಮನಿಗೆ ಅಂತ. ಅಂದರೆ ನಾವು ಸುತ್ತಿದ್ದೆಲ್ಲ ದೇವರನ್ನಲ್ಲದೆ ಬೇರೆ ಏನನ್ನೂ ಸುತ್ತಲಿಲ್ಲ ಅಂತ ಅನುಸಂಧಾನ. ಅಷ್ಟೇ ಅಲ್ಲ, ನಿಜವೂ ಹೌದೇ. ದೇವರನ್ನಲ್ಲದೆ ನಾವು ಯಾರನ್ನು ಸುತ್ತಿದ್ದೀವಿ? ಎಲ್ಲ ಕಡೆಯಲ್ಲಿ ದೇವರಿದ್ದಾನೆ ಅಂತ ಒಪ್ಪಿದ ಮೇಲೆ ನಾವು ಅಂಗಡಿಗೆ ಹೋಗಿ ಬಂದಿದ್ದು, ಮಧ್ಯೆ ಇರುವ 4 ಮನೆಗಳಲ್ಲಿದ್ದ ಅನೇಕ ಜೀವರೊಳಗಿದ್ದ. ಅದಕ್ಕೆ ಪುರಂದರದಾಸರು ಯಾಯವಾರಕ್ಕೆ ಹೋಗ್ತಾ ಇದ್ದಿದ್ದು ಅಕ್ಕಿ ಸಂಪಾದನೆಗಲ್ಲ. ಪುರಂದರದಾಸರು ಗೋಪಾಳಕ್ಕೆ ಹೋಗ್ತಾ ಇದ್ರು. ಯಾಕೆ ಹೋಗ್ತಾ ಇದ್ರು? ಅಕ್ಕಿ, ಬೇಳೆ, ಬೆಲ್ಲ ಜೀವನ ನಿರ್ವಹಣೆಗೆ ಅಂತನಾ? ಅಲ್ಲ, ಗ್ರಾಮದ ಪ್ರದಕ್ಷಿಣೆ ಅಂತಿದ್ರು. ಅದಕ್ಕೆ ಗ್ರಾಮ ಪ್ರದಕ್ಷಿಣೆ ಅಂದರೆ ಗ್ರಾಮದ ಒಳಗಿರುವ ಅನೇಕ, ದೇಹದ ಒಳಗಿರುವ, ಜೀವನ ಒಳಗಿರುವ ಪರಮಾತ್ಮನಿಗೆ ನಮಸ್ಕಾರ. ಪ್ರತ್ಯೇಕವಾಗಿ ಮಾಡಲಿಕ್ಕೆ ಆಗಲ್ಲ. ಆ ಒಳಗಿದ್ದ ಅನೇಕ ಭಗವನ್ಮೂರ್ತಿಗಳಿಗೆ, ತಮ್ಮ ಬಿಂಬರೂಪಕ್ಕೆ, ತಾವು ಮಾಡತಕ್ಕಂತಹ ನಾಮಸ್ಮರಣೆಯಿಂದ ಪ್ರತಿಪಾದ್ಯನಾದ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ರು ಪುರಂದರದಾಸರು. ಆದ್ದರಿಂದ ಮನವಚನ ಕಾಯದಲ್ಲಿ ಮಾಡಿಸಿದ ಅಖಿಲ ಕರ್ಮಗಳ, ಭಗವಂತ ನಮ್ಮ ಮನಸ್ಸು, ವಚನ, ಕಾಯಗಳಲ್ಲಿ ನಿಂತು ತಾನೇ ಮಾಡಿ ನಮ್ಮಿಂದ ಮಾಡಿಸ್ತಾನೆ. ಹಿಂದೆಲ್ಲ ಹೇಳಿದ್ದಾರೆ. ಪದುಮನಾಭನು ಪಾಣಿಯೊಳಗಿ ಹಾನುವಾಗ ಎಲ್ಲೆಲ್ಲಿ ಭಗವಂತ ಯಾವ್ಯಾವ ರೂಪದಲ್ಲಿದ್ದು ನಮಗೆ ಅನುಗ್ರಹ ಮಾಡ್ತಾನೆ ಅನ್ನುವುದನ್ನು ಹೇಳಿದ್ದಾರೆ. ಆದ್ದರಿಂದ ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶುಕರ್ತೃಕಂ. ತಂದೆ ಮಗುವಿನಿಂದ ತಾನೇ ಹೇಳ್ಕೊಡ್ತಾನೆ, ನಮಸ್ಕಾರ ಮಾಡು ಅಂತ. ನಮಸ್ಕಾರವನ್ನು ಮಾಡಿಸಿಕೊಂಡ ಮಾತ್ರಕ್ಕೆ ತಂದೆ ಹೇಳಿಕೊಟ್ಟು ಮಾಡಿಸ್ಕೊಂಡ, ಮಗು ಮಾಡಲೇ ಇಲ್ಲ ಅಂತ ಅನ್ನಬಾರದು. ಮಾಡಿದೆ ಅಂತಲೇ ತಂದೆ ಅದಕ್ಕೆ ಆಶೀರ್ವಾದವನ್ನು ಮಾಡ್ತಾನೆ. ತಂದೆ ತಾನೇ ಮಗುವಿಗೆ ಏನು ಮಾಡ್ತಾನೆ? ಅನೇಕ ಜಗನ್ನಾಥದಾಸರೇ ಹೇಳ್ತಾರೆ, ಕರುಣಾಸಂಧಿ, ವ್ಯಾಪ್ತಿ ಸಂಧಿಗಳಲ್ಲೆಲ್ಲ ಬಟ್ಟೆಯನ್ನು ತಂದು ಮಗುವಿಗೆ ತೊಡಿಸಿ ತಾನು ನಮಸ್ಕಾರ ಮಾಡಿಸಿಕೊಳ್ತಾನೆ ಅಂತ ಜಗನ್ನಾಥದಾಸರೇ ಹೇಳ್ತಾರೆ.
ಅಲ್ಲಿದೆ ಇದು ಮಾತು. ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶುಕರ್ತೃಕಂ ಅಂತ. ಮಗು ನಮಸ್ಕಾರ ಮಾಡಿತು ಅಂತಲೇ ಅರ್ಥವೇ ಹೊರತು ತಂದೆ ಮಾಡಿಸಿಕೊಂಡ ಅಂತ ಅರ್ಥ ಅಲ್ಲ. ಅದಕ್ಕೆ ಮಾಡಲಿಕ್ಕೆ ಬರಲ್ಲ. ಆದ್ದರಿಂದ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ನಮ್ಮೊಳಗಿದ್ದು ಬಗ್ಗಿಸಿ ಜ್ಞಾನ ಕೊಟ್ಟು ನಮಸ್ಕಾರವನ್ನು ಮಾಡಿಸ್ಕೊಳ್ತಾ ಇದ್ದ. ಇಲ್ಲದ್ರೆ ನಮಗೆ ನಮಸ್ಕಾರ ಮಾಡಲಿಕ್ಕೆ ಬರಲ್ಲ. ಮಗು ಮಾಡಿದ ಆ ನಮಸ್ಕಾರ ತಂದೆಗೆ ಬಹಳಷ್ಟು ಇಷ್ಟವಾಗತ್ತೆ. ಮಗು ಅನ್ನ ಉಂಡಷ್ಟು ಪರಮಾತ್ಮನಿಗೆ ತಂದೆಗೆ ಸಂತೋಷ ಆಗತ್ತೆ. ಆದ್ದರಿಂದ ಬೃಹದಾರಣ್ಯಕದಲ್ಲಿ ಸಪ್ತಾನ್ನೋಪಾಸನ ಪ್ರಕರಣದಲ್ಲಿ ಹೇಳುವಂತೆ ಮನವಚನ ಪ್ರಾಣಗಳು ಈ ಮೂರನ್ನು ಪರಮಾತ್ಮ ತನಗೆ ಅನ್ನ ಅಂತ ಏರ್ಪಾಡಿಸಿ ಮಾಡಿಕೊಂಡಿದ್ದಾನೆ. ಆದ್ದರಿಂದ ನಮ್ಮ ಮನಸ್ಸು ವಚನ ಪ್ರಾಣಗಳಿಂದ ಆದದ್ದನ್ನು ಭಗವಂತನಿಗೆ ನಾವು ಅರ್ಪಣೆಯನ್ನು ಮಾಡಬೇಕು. ಅದು ದೇವರಿಗೆ ಅನ್ನ. ಮನುಷ್ಯರಿಗೆ ಒಂದನ್ನ, ದೇವತೆಗಳಿಗೆ ಒಂದನ್ನ, ಪ್ರಾಣಿಗಳಿಗೆ ಒಂದನ್ನ, ಪಿತೃಗಳಿಗೆ ಒಂದನ್ನ, ಪಶು ಪ್ರಾಣಿಗಳಿಗೆ, ಪಿಶಾಚಿಗಳಿಗೆ, ಪಿತೃದೇವತೆಗಳಿಗೆ ಒಂದೊಂದು ಅನ್ನ ಕೊಟ್ಟ ಪರಮಾತ್ಮ. ಆದರೆ ತನಗೆ ಮಾತ್ರ ಎಲ್ಲರ ಮನಸ್ಸು, ಎಲ್ಲರ ವಚನ, ಎಲ್ಲರ ಪ್ರಾಣಗಳನ್ನು ಪರಮಾತ್ಮ ಏನು ಮಾಡಿದ್ದಾನೆ, ತನ್ನ ಅನ್ನ ಅಂತ ಇಟ್ಕೊಂಡಿದ್ದಾನೆ. ಆದ್ದರಿಂದ ಮನವಚನ ಪ್ರಾಣಗಳು ಅಂದರೆ ಅದರಿಂದ ಆಗತಕ್ಕಂತಹ, ನಾವು ಮಾಡತಕ್ಕಂತಹ ಪರಮಾತ್ಮನ ಪ್ರೇರಣೆಯಿಂದ ಆಗಿರತಕ್ಕಂತಹ ಮಾನಸಿಕ, ವಾಚಿಕ, ಕಾಯಿಕ ಕರ್ಮಗಳು. ಅವುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋದು ಅಂದರೆ ದೇವರಿಗೆ ಅರ್ಪಣೆ ಮಾಡಬೇಕಾದ್ರೆ ಏನು ಮಾಡ್ತೀವಿ ಹೇಳ್ರಿ? ಮಂಡಲ ಮಾಡ್ತೀವಿ, ರಂಗೋಲಿ ಹಾಕ್ತೀವಿ, ಅರಶಿನ ಕುಂಕುಮ ಹಾಕ್ತೀವಿ, ಅಡುಗೆಯನ್ನು ಮಾಡಿ ತುಪ್ಪ ಅಭಿಗಾರವನ್ನು ಮಾಡ್ತೇವೆ, ಪದಾರ್ಥದ ಮೇಲೆ ನೊಣಗಳು ಕೂಡದಂತೆ ಅದನ್ನು ಕಾಪಾಡ್ತೇವೆ. ಅದನ್ನು ಪರಮಾತ್ಮನೇ ಇದ್ದು ಸ್ವೀಕಾರ ಮಾಡ್ತಾ ಇದ್ದಾನೆ. ನಮ್ಮ ಕಣ್ಣಿನಲ್ಲಿ, ಶಾಲಿಗ್ರಾಮದಲ್ಲಿ, ಹೃದಯದಲ್ಲಿ ಸರ್ವಾಂತರ್ಯಾಮಿಯಾಗಿದ್ದು ಭಗವಂತ ಮಾಡ್ತಾ ಇದ್ದಾನೆ. ಇದು ದೇವರದು, ನಂದಲ್ಲ. ನಾನು ಮಾಡಿ ದೇವರಿಗೆ ನೈವೇದ್ಯ ಇಡ್ತಾ ಇಲ್ಲ. ಇದೇ ಮೇನು. ಮಂಡಲ ಹಾಕೋದು ಬಿಡೋದು ಮಿಕ್ಕಿದ್ದೆಲ್ಲ ಆಮೇಲೆ. ಭಗವಂತನದು ಭಗವಂತನಿಗೆ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ. ನಿನ್ನದೇ ವಸ್ತುವನ್ನು ನಿನಗೆ ಕೊಡ್ತಾ ಇದ್ದೀನಿ ಅನ್ನುವುದೇ ಭಗವತ್ಪರ. ಅಂದರೆ ನಮ್ಮ ಮಾತು ದೇವರ ಪರವಾಗಿರಬೇಕು. ಯಾವಾಗಲೂ ದೇಹದಿಂದ ಆಗುವ ಕೆಲಸಗಳೆಲ್ಲ ದೇವರ ಪರವಾಗಿರಬೇಕು. ಪರೀಕ್ಷಿತ್ ರಾಜ ಅಂದ, ಸ್ವಾಮಿ ಸಾಧ್ಯ ಇಲ್ಲ ಅಂದ್ಬಿಟ್ಟು. ಸಾಧ್ಯ ಇಲ್ಲ ರೀ, 24 ಗಂಟೆ ದೇವರ ಮನೆಯಲ್ಲೇ ಕೂತ್ಕೊಂಡು ಗಂಧ ತೇಕೊಂಡು ತುಳಸಿ ಅರ್ಪಣೆ ಮಾಡ್ತಾ ಕೂತಿರ್ಲಿಕ್ಕಾಗತ್ತಾ? ಅದಕ್ಕೆ ಶುಕಾಚಾರ ಅಂತಾರೆ, ಹಾಗೇನಿಲ್ಲ. ಶಬ್ದಸ್ಯ ಹಿ ಬ್ರಹ್ಮಣ ಯೇಷ ಪಂಥಾಃ. ಎಲ್ಲ ಮಾತುಗಳನ್ನು, ಎಲ್ಲ ಕೆಲಸಗಳನ್ನು ಭಗವತ್ಪರವಾಗಿ ಮಾಡಲಿಕ್ಕಾಗಲ್ಲ. ಅದಕ್ಕೆ ಶುಕಾಚಾರ ಅಂತಾರೆ, ಅತಃ ಕವಿರ್ನಾಮ ಸುಯಾವದರ್ಥಃ ಸ್ಯಾದ ಪ್ರಮತ್ತೋ ವ್ಯವಸಾಯ ಬುದ್ಧಿ ಸಿದ್ಧೇನ್ಯತಾರ್ಥೇ. ಎಷ್ಟು ಮಾಡಿದರೆ ಲೌಕಿಕ ಕಾರ್ಯ ಆಗತ್ತೆ ಅಷ್ಟು ಮಾಡು ಸಾಕು. ಇಲ್ಲ ಸ್ವಾಮಿ, ನಮಗೆ ತುಂಬ ಮಾಡಬೇಕಾಗತ್ತೆ, ದೇವರ ಕಾರ್ಯ ಕಡಿಮೆ, ನಮಗೆ ನಮ್ಮ ಕಾರ್ಯವೇ ಜಾಸ್ತಿ. ಎಷ್ಟು ಶಾಸ್ತ್ರ ಎಲ್ಲಿಯ ತನಕ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ ಅಂದರೆ, ನೀನು ನಿನಗೋಸ್ಕರವಾಗಿ ಮಾಡಿಕೊಂಡ ಕೆಲಸಗಳೆಲ್ಲ ದೇವರದು ಅಂತ ಯಾಕೆ ಅನ್ನಬಾರ್ದು? ಇಲ್ಲಿಗೆ ಯಾಕೆ ಹೋಗಬಾರ್ದು? ನೀನು ಇಲ್ಲಿ ತನಕ ಯಾಕೆ ಬರಬಾರ್ದು? ದೇವರ ಮನೆಯಲ್ಲಿ ಮಾಡಿದ್ದು ದೇವರ ಪೆಟ್ಟಿಗೆ ಕಟ್ಟಿಬಿಟ್ರೆ ಅವತ್ತಿನ ಕೆಲಸ ಮುಗೀತು ಅಂತಿಲ್ವಲ್ಲ. ನೀನು ಮಲಗಿದ್ದು, ಓಡಾಡಿದ್ದು, ಮಾತಾಡಿದ್ದು, ನಿಂತಿದ್ದು ಎಲ್ಲವೂ ಇದು ನೋಡ್ರಿ. ಇದನ್ನೆಲ್ಲ ನಾವು ಕೇಳ್ತಾ ಇದ್ರೆ, ಹೇಳ್ತಾ ಇದ್ರೆ ಜ್ಞಾಪಕಕ್ಕೆ ಬರ್ತಾವೆ. ಒಂದ್ಸರಿ ಕೇಳ್ಬಿಟ್ಟಿದ್ದೀವಿ ಅಂದರೆ ಜ್ಞಾಪಕಕ್ಕೆ ಬರಲ್ಲ. ಇವೆಲ್ಲ ಒಂದ್ಸರಿ ಕೇಳ್ಬಿಟ್ಟಿದ್ದೀವಿ, ಇದೆಲ್ಲ ಗೊತ್ತು ಅಂತ ಅನಿಸುತ್ತೆ ತಿರ್ಗಾ ಕೇಳಬೇಕಾರೆ. ಆದರೆ ಅದು ಜ್ಞಾಪಕಕ್ಕೆ ಬರಲ್ಲ, ಅನುಸಂಧಾನಕ್ಕೆ ಬರಲ್ಲ. ಅದಕ್ಕೆ ಶ್ರುತ್ವಾ ಮತ್ವಾ ತಥಾ ಧ್ಯಾತ್ವಾ ತದಜ್ಞಾನ ವಿಪರ್ಯಯೋ ಸಂಶಯಂಚ ಪರಾಣುದ್ಯ ಲಭತೆ ಬ್ರಹ್ಮದರ್ಶನಂ ಅಂತಾರೆ. ತಸ್ಮಾತ್ ಭಾರತ ಸರ್ವಾತ್ಮ, ಪರಮಾತ್ಮನನ್ನು ಸರ್ವಾತ್ಮ ಹರಿರೀಶ್ವರ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಹೇಳ್ತಾರೆ. ಆದ್ದರಿಂದ ಭಗವತ್ಪರವಾಗಿ ಮಾಡೋದು. ಅದಕ್ಕೆ ದೇವ್ರ ಪೂಜೆ ಕೂತಾಗ ಏನು ಮಾಡ್ತೇವೆ? ನಿಶುಸೀದ ಗಣಪತೆ ಗಣೇಶುತ್ವಾಮಾಹುರ್ ವಿಪ್ರತಮಂಕವೀನಾಂ ನರುತೆ ತುತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚಾ. ಮಂತ್ರ ಹೇಳ್ತೇವೆ. ಪುರಾಣಕ್ಕೆ ಕೂತಾಗ ಮಂತ್ರಾರ್ಥ ಹೇಳ್ತೇವೆ. ಪುರಾಣಕ್ಕೆ ಕೂತಾಗ ಈ ಮಂತ್ರ ಹೇಳಿದ್ರು ಅಂದ್ರೆ ಆಚಾರ್ಯ ಹಿಂದೆ ಕೇಳಿದ ಜ್ಞಾಪಕ ಬಂದ್ಬಿಡುತ್ತೆ. ಆದರೆ ಪೂಜೆ ಕೂತಾಗ ಜ್ಞಾಪಕಕ್ಕೆ ಬರಲ್ಲ. ಪ್ರವಚನ ಮಾಡುವಾಗ ಆಚಾರ್ಯಗೂ ಜ್ಞಾಪಕಕ್ಕೆ ಬರುತ್ತೆ ಈ ಮಂತ್ರದ ಅರ್ಥ ಏನು ಅಂತ. ಪ್ರವಚನಕ್ಕೆ ಕೂತವರು ಇದನ್ನು ಕೇಳಿದಾಗ ಈ ಶ್ಲೋಕದ ಅರ್ಥ ಹೇಳಿದ್ರು ಆಚಾರ್ಯರು, ಈ ವೇದ ಮಂತ್ರ ಅರ್ಥ ಹೇಳಿದ್ರು ಅಂತ ಗೊತ್ತಾಗತ್ತೆ. ಆದರೆ ಅದು ಪೂಜೆಗೆ ಕೂತಾಗ ಬರಲ್ಲ, ಅದು ಬರಬೇಕು.
ಭೋಜನ ಸಂಧಿಯನ್ನು ಪಾಠಕ್ಕೆ ಕೂತಾಗ ಜ್ಞಾಪಕಕ್ಕೆ ಬರುತ್ತೆ. ವಾಸುದೇವನು ಅನ್ನದೊಳು ನಾನಾ ಸುಭಕ್ಷದಿ ಕೃತೀಶ ಪರಮಾನ್ನದೊಳು ಬರುತ್ತೆ. ಊಟಕ್ಕೆ ಕೂತಾಗ ಬರಲ್ವೇ? ಇದು ನಮ್ಮ ಹಣೆ ಬರ. ಆದರೂ ಅಲ್ಲೊಂದಿಷ್ಟು ಅಹಂಕಾರ ಇದೆ. ಪಾರಾಯಣ ಮಾಡುವಾಗಲಾದರೂ ಮಾಡ್ತೀವಲ್ಲ, ಅದು ಬಿಟ್ಟಿಲ್ವಲ್ಲ ಅಂತ. ಪಾರಾಯಣ ಮಾಡುವಾಗಲಾದರೂ ಮಾಡಿದೀವಲ್ಲ, ಅದನ್ನು ಬಿಟ್ಟಿಲ್ವಲ್ಲ, ಅದು ಬಿಟ್ಟುಬಿಟ್ರೆ ಗತಿ ಏನಾಗಬೇಡ ಅಂತ. ಹಾಗಾಗಿ ದೇವರನ್ನು ಕೇಳುತ್ತೇವೆ, ಹರಿ ನೀನು ನಿಶುಸಿದ ಗಣಪತೆ, ಎಲ್ಲ ದೇವತೆಗಳಿಗೆ ಒಡೆಯನಾದ ಸ್ವಾಮಿ, ನೀನು ನನ್ನೊಳಗೆ ಕೂತು ಸಾಲಿಗ್ರಾಮದಲ್ಲಿದ್ದ ನೀನು, ನಿನ್ನನ್ನು ನೀನೇ, ನಿನ್ನ ಆರಾಧನೆಯನ್ನು ನೀನೇ ಮಾಡಿಸಿಕೋ ಅಂತ ಪೂಜೆಗೆ ಕೂತಾಗ ಮೊದಲು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತೇವೆ. ಈ ಪ್ರಾರ್ಥನೆ ಪೂಜೆ ಮಾಡುವಾಗ ಏನಾದ್ರು ಒಂದು ಕಡಿಮೆ ಆದರೆ ರೇಗಾಡೋದು, ಕಿರ್ಚಾಡೋದು ಇವೆಲ್ಲ ಯಾಕೆ ಬರ್ತಾವೆ? ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಬಂದಾಗ. ದೇವರು ಹೆಂಡತಿಗೆ ಪ್ರೇರಣೆ ಮಾಡಿಲ್ಲ, ಇದು ತಂದಿಟ್ಟಿಲ್ಲ ಅಂತ ಯಾಕೆ ಅನ್ಕೋಬಾರ್ದು? ನಾನು ಸ್ವತಂತ್ರ, ಹೆಂಡತಿ ಅಸ್ವತಂತ್ರಳು ಅಂತ ಅಲ್ಲಿಯೂ ಕೂಡ. ಆದ್ದರಿಂದ ಈ ಜ್ಞಾನ ನಮಗೆ ಸರಿಯಾಗಿ ಜಾಗೃತ ಆಗಿರಬೇಕು ಯಾವಾಗಲೂ. ಅದಕ್ಕೆ ದಾಸರಂತಾರೆ, ಮನವಚನ ಕಾಯದಲ್ಲಿ ಮಾಡಿಸಿದ ಕಿಳಕರ್ಮಗಳ ತಿಳಿದು ಅನುದಿನದಿ ಕೊಡು ಶಂಕಿಸದೆ. ತಿಳ್ಕೋಬೇಕಿದನ್ನು. ಮನಸ್ಸಿನಿಂದ ಕರ್ಮಗಳಾಗ್ತಾ ಇವೆ, ಯಾವುದೋ ಬೇಡದೇ ಇದ್ದ ಆಲೋಚನೆ ಮಾಡ್ತಾ ಇರ್ತೀವಿ. ಹೀಗಾಗ್ಬಿಟ್ರೆ ಹಾಗಾಗ್ಬಿಟ್ರೆ ಹೇಗಾಗ್ಬಿಡುತ್ತೆ ಅಂತ. ಇದು ಯಾಕೆ ಇಷ್ಟೊಂದು ಕೋತಿಯಾಗಿ ಆಡ್ತಾ ಇದೆ ಈ ಮನಸ್ಸು ಅನ್ನೋದನ್ನು ತಿಳ್ಕೊ. ಮಾತು ಏನೇನೋ ಬರ್ತಾ ಇರುತ್ತೆ, ಇದೆಲ್ಲ ಮಾತಾಡಬಾರ್ದು ಅಂತ ಅಂದ್ಕೊಂಡಿರ್ತೀವಿ. ಸರ್ರಂತ ಮಾತು ಜಾರ್ಬಿಡುತ್ತೆ. ಮಾತು ಆಡಿದರೆ ಮುಪ್ಪು, ಇದು ಮುತ್ತು ಒಡೆದರೆ ಹೋಯ್ತು ಅಂತ ಅಂದ್ಕೊಂಡಿರ್ತೀವಿ. ಹೀಗೆಲ್ಲ ಮಾತಾಡಬಾರ್ದು ಬೀಗರ ಮನೆ ಹೋದಾಗ ಅಳಿಯಂದ್ರ ಜೊತೆಗೆ ಅಂತ. ಆಗಲೇ ಬಂದ್ಬಿಡುತ್ತೆ ಅದು ಸಿಟ್ಟು, ಏನೋ ಬರುತ್ತೆ, ದರಿದ್ರವಾಗಿ ಮಾತಾಡ್ಬಿಡ್ತೀವಿ. ಅದಕ್ಕೆ ಇದನ್ನು ತಿಳ್ಕೋ ಅಂತಾರೆ ದಾಸರೇ. ನಿನ್ನ ಸ್ವಾತಂತ್ರ್ಯ ಇಲ್ಲದೆ ಮಾತಾಡ್ತೀಯ, ನಿನ್ನ ಸ್ವಾತಂತ್ರ್ಯ ಇಲ್ಲದೆ ಚಿಂತನೆ ಮಾಡ್ತೀಯ, ನಿನ್ನ ಸ್ವಾತಂತ್ರ್ಯ ಇಲ್ಲದೆ ಎಲ್ಲೆಲ್ಲೋ ಸುತ್ತುತ್ತೀಯ. ಬೆಂಗಳೂರಲ್ಲಿ ಹೋಗುವಾಗ ಅನೇಕ ಬಾರಿ ನಾವೆಲ್ಲ ಏನು ಮಾಡ್ತಾ ಇದ್ವಿ ಅಂದರೆ, ಈ ರೂಟಲ್ಲೇ ಹೀಗೆ ಹೋಗಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಹೊರಡೋದು. ಪ್ರತಿ ಸರಿ ಹೋಗ್ಬೇಕಾದ್ರೆ ಈ ಏರಿಯಾಕ್ಕೆ ಹೋಗಬೇಕು, ಚಾಮರಾಜಪೇಟೆಯಿಂದ ಇಂಥ ಏರಿಯಾಕ್ಕೆ ಹೋಗ್ಬೇಕಾದ್ರೆ ಹೀಗೆ ಹೋಗಬೇಕು ಅಂತ. ಆದರೆ ಆ ರೋಡಲ್ಲಿ ಹೋಗೋದಿಲ್ಲ, ಬೇರೆ ಎಲ್ಲೋ ಟರ್ನ್ ಆಗ್ಬಿಟ್ಟಿರ್ತೀವಿ, ಗೊತ್ತಾಗೋದಿಲ್ಲ. ಅಯ್ಯೋ ಹಿಂಗ್ಯಾಕೆ ಬಂದ್ವಿ ಅಂತ. ಆಮೇಲೆ ಅವಾಗ ತಿಳ್ಕೊ, ನಿನ್ನನ್ನು ಹೀಗೆ ಹೋಗಬೇಕು ಅಂತ ತಿಳಿಸಿದವನು ಪರಮಾತ್ಮ, ಹೋಗಗೊಡದೇ ಇದ್ದವನು ಪರಮಾತ್ಮ. ಹೋಗಬೇಕು ಅಂತ ನಾನು ಸ್ವತಂತ್ರವಾಗಿ ಆಲೋಚನೆ ಮಾಡಿದ್ದೆ, ದೇವರು ಅದನ್ನು ಅಡ್ಡ ಮಾಡಿಬಿಟ್ಟ. ಇಲ್ಲ, ತಿಳಿದು, ದಾಸರಂತಾರೆ, ತಿಳಿದು ಅನುದಿನದಿ ಕೊಡು ಶಂಕಿಸದೆ. ಕರ್ಮಗಳನ್ನು ಭಗವಂತನ ಆರಾಧನೆ ಅಂತ ತಿಳಿದು ಭಗವಂತನಿಗೆ ಕೊಡು, ಶಂಕಿಸದೆ ಕೊಡು. ಅಯ್ಯೋ ನಾನು ಮಾಡಿದ್ದು ಅವನು ಕೊಡೋದೇನು? ಶಬರಿ ಶಂಕ ಮಾಡಿದ್ಲ? ಇಲ್ಲ. ಆದರೆ ಸುಧಾಮ ನಾಚಿಕೆಗೊಂಡ, ಇದನ್ನು ದೇವರಿಗೆ ಕೊಡಲ ನಾನು, ಬೇಡ ಅಂತ ಶಂಕಾಗೊಂಡ. ಆದರೆ ಶಬರಿ ಏನು ಶಂಕೆಗೊಂಡಲಿಲ್ಲ. ಅನೇಕ ಜನ ಜ್ಞಾನಿಗಳು ತಾವು ಮಾಡಿದ ಕರ್ಮಗಳನ್ನು ಹಾಗಾಗಿ ಅರ್ಪಣೆ ಮಾಡಿಬಿಡ್ತಾ ಇದ್ರು. ಪುರಾಣಗಳಲ್ಲಿ ಅನೇಕ ಜನರ ಕಥೆಗಳನ್ನು ಕೇಳ್ತೇವೆ. ಕರ್ಮಗಳನ್ನು ಹಾಗಾಗೆ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಅದಕ್ಕೆ ದಾಸರಂತಾರೆ, ತಿಳಿದು ಅನುದಿನದಿ ಕೊಡು ಶಂಕಿಸದೆ. ಮೊದಲು ತಿಳಿ, ಅನುದಿನದಲ್ಲಿ ಕೊಡು, ಶಂಕಾ ಮಾಡದೆ ಕೊಡು. ತಿಳಿದು ಅನುದಿನದಿ ತಿಳಿದು ಕೊಡು, ತಿಳಿದು ಶಂಕಿಸದೆ. ಮೂರು ಕಡೆಗೆ ತಿಳಿದು ಅನ್ನುವ ಪದವನ್ನು ನಾವು ಅನ್ವಯ ಮಾಡಿಕೊಳ್ಳಬೇಕು. ತಿಳಿದು ಶಂಕಿಸದೆ ಕೊಡು, ತಿಳಿದು ಕೊಡು, ತಿಳಿದು ಅನುದಿನದಿ ಕೊಡು. ತಿಳಿದು ಅನ್ನುವ ಪದ ಯಾವಾಗಲೂ ಇಟ್ಕೋಬೇಕು. ಅವನೇ ಮಾಡಿದ್ರಿಂದ ಅವನಿಗೇನು ಕೊಡೋದು ಅಂತ ಅನಬೇಡ. ಕರ್ಮವನ್ನು ಅವನು ಮಾಡಿದ್ರೂ ನಮ್ಮಿಂದ ಮಾಡಿಸುವುದಕ್ಕಾಗಿ ಮಾಡಿಸಿದ್ದಾನೆ. ಅಕ್ಷರಾಭ್ಯಾಸ ಕಾಲದಲ್ಲಿ ಮಗುವಿನ ಕೈ ಹಿಡ್ಕೊಂಡು ತಂದೆ ಬರೆಸೋದು, ತಂದೆ ಬರೆಯೋದಕ್ಕಲ್ಲ, ಮಗುವಿಗೆ ಅಕ್ಷರ ಬರಲಿ ಅಂತ. ಮಾರ್ಕ್ಸ್ ಕಾರ್ಡ್ ಬರೋದು ತಂದೆ ಹೆಸರಿಗಲ್ಲ, ಮಗುವಿನ ಹೆಸರಿಗೆ. ಆಗ ಮಗು ಬರೆಯುತ್ತೆ. ಹಾಗೆ ದೇವರು ನಮ್ಮ ಕೈಯಲ್ಲಿ ಹಿಡ್ಕೊಂಡು ನಮ್ಮ ಕೈಯೊಳಗಿದ್ದು ಕರ್ಮವನ್ನು ಮಾಡಿಸ್ತಾನೆ. ಈ ಕರ್ಮವನ್ನು ದೇವರಿಗೆ ಕೊಡೋದು ಅಂದರೆ ಒಂದು ವಸ್ತುವನ್ನು ಕೈಯಿಂದೆತ್ತಿ ದಾನ ಮಾಡುವಂತೆ ಅಲ್ಲ, ಸ್ವಸ್ವತ್ವ ನಿವೃತ್ತಿ ಅಲ್ಲ, ಪರಸ್ವತ್ವಾಪಾದನೆಯೂ ಅಲ್ಲ. ಅಂದರೆ ನೀನೇ ಮಾಡಿಸಿದಿ ಅಂತ ಪರಸ್ವತ್ವದ ಅನುಸಂಧಾನವೇ ಸಮರ್ಪಣೆ. ಈ ಅನುಸಂಧಾನ ಇದ್ದರೆ ಕೃತಜ್ಞತೆಯಾಗತ್ತೆ, ಇಲ್ಲದೆ ಇದ್ದರೆ ಕೃತಜ್ಞನಾಗುತ್ತಾನೆ, ಮಹಾಪಾಪ ಬರುತ್ತೆ.
ಎಷ್ಟು ವಿಸ್ತಾರವಾಗಿ ದಾಸರಾಯರು ಸಣ್ಣ ಸಣ್ಣ ಪದಗಳಿಗೂ ಕೂಡ ಮಹತ್ತರವಾದ ಅರ್ಥವನ್ನಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ತಿಳಿದು ಅನುದಿನದಿ ಕೊಡು ಶಂಕಿಸದೆ ಫಲಾಪೇಕ್ಷಾರಹಿತನಾಗಿ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ, ಇದು ನಿಂದೇ ವಸ್ತು ಪರಮಾತ್ಮ, ನೀ ತಗೋ ಅಂತ ದೇವರಿಗೆ ಕೊಡಬೇಕು. ಅಲ್ಲ, ನಾವು ಕೊಡುವಾಗೆಲ್ಲ ದೇವರು ಎಚ್ಚರವಾಗಿರ್ತಾನೆ, ಯಾವಾಗಲೂ ಕೊಡಬಹುದಾ? ಅನವರತ ಕೊಡುವಂಥ ದಾಸರಂದರು. ಅದಕ್ಕೆ ದಾಸರಂತಾರೆ, ಸದಾ ಕೈಗೊಂಡು ಸಂತೈಸುವನು ತನ್ನವರ. ನೀನು ಯಾವಾಗ ಕೊಟ್ಟರು ಆವಾಗ ತೊಡ್ಲಿಕ್ಕೆ ರೆಡಿಯಾಗಿರ್ತಾನೆ. ಕೊಡೋ ನೀ ರೆಡಿಯಾಗಿರ್ಬೇಕಷ್ಟೆ. ಈಗ ರಾತ್ರಿ ಆಗಿದೆ, ದೇವರು ಮಲಗಿರ್ತಾನೋ ಏನೋ, ಈಗ ಬೆಳಗಾಗಿದೆ, ದೇವರು ಎಚ್ಚರವಾಗಿರ್ತಾನೋ ಎಲ್ಲೋ, ನೀ ಆಲೋಚನೆಯೇ ಬೇಡ. ಯಾವಾಗ ಕೊಟ್ಟರು ಆವಾಗ ಪರಮಾತ್ಮ, ಎಲ್ಲಿ ಕೊಟ್ಟರು ಅಲ್ಲೇ. ಅದಕ್ಕೆ ನಮ್ಮ ಪ್ರಹ್ಲಾದರಾಜರು ಹೇಳ್ತಾರೆ, ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ದೇವರನ್ನು ಹುಡುಕೊಂಡು ಎಲ್ಲೂ ನಾವು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಪರಮಾತ್ಮನನ್ನು ಎಲ್ಲಿ ಬೇಕಾದರೂ ಪರಮಾತ್ಮ ಹರಿಸರ್ವತ್ರ ಸರ್ವದಾ, ಎಲ್ಲ ಕಡೆಯಲ್ಲಿ ಯಾವಾಗಲೂ ಪರಮಾತ್ಮ ಇದ್ದೇ ಇರ್ತಾನೆ. ಆದ್ದರಿಂದ ಆ ಪರಮಾತ್ಮನನ್ನು ನಾವು ಎಲ್ಲಿ ಬೇಕಾದರೂ ಕರೆದರೆ ಪರಮಾತ್ಮ ಬಂದು ಬಿಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಬೇಕಾ ಈ ಫಲ ಅಂತ ಚಿಂತೆ ಮಾಡಬೇಡ. ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ ಮಾನಂಜನಾದ ವಿದುಷಃ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾಮುಖ ಶ್ರೀಹಿ. ಪರಮಾತ್ಮನಿಗೆ ಅವನು ತಗೊಳ್ತಾನೆ. ಪರಮಾತ್ಮ ಎಲ್ಲಿ ಹೋದರೂ ಅಲ್ಲಿ ಕೊಟ್ಟರು ಪರಮಾತ್ಮ ತಗೊಳ್ತಾನೆ. ಅದಕ್ಕೆ ಎಲ್ಲ ಕರ್ಮಗಳನ್ನು ಯಜ್ಞತ್ವೇನ ಅನುಸಂಧಾನವನ್ನು ಮಾಡಿ ಸಕಲ ಕರ್ಮಗಳಿಗೆ ಪರಮಾತ್ಮನೇ ಅಧಿಷ್ಠಾನವನ್ನಾಗಿ ಮಾಡಿ ಅವನಿಗೆ ಆ ಕರ್ಮಗಳನ್ನು ನಾವು ಕೊಡ್ತಾ ಇರ್ತೀವಿ. ಆದ್ದರಿಂದ ಪರಮಾತ್ಮ ತಗೊಳ್ತಾನೆ ಇಲ್ಲ ಅನ್ನುವ ಚಿಂತೆ ನಮಗೆ ಬೇಡ. ಸದಾ ಕೈಗೊಂಡು ಸಂತೈಸುವನು, ಯಾವಾಗಲೂ ಪರಮಾತ್ಮ ತಗೊಂಡು ಅದನ್ನು ನಮ್ಮನ್ನು ಪರಮಾತ್ಮ ಸಂತೈಸ್ತಾನೆ. ಆದ್ದರಿಂದ ಅಂಥವನು ಪರಮಾತ್ಮ ಸದಾ ಕೈಗೊಂಡು ಪರಮಾತ್ಮ ಮನಿಸ್ತಾನೆ. ಅದರ ಬಗ್ಗೆ ಚಿಂತನೆ ಮಾಡೋದು ಬೇಡ ಎಂಬುದಾಗಿ ದಾಸರಾಯರು ಹೀಗೆ ಸ್ಪಷ್ಟವಾಗಿ ನಮಗೆ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮನೇ ಕೊಂಡು ಪರಮಾತ್ಮನೇ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಎನ್ನುವ ಅನುಸಂಧಾನ ಸದಾ ನಮಗೆ ಜಾಗೃತವಾಗಿರಬೇಕು. ಅದಿಲ್ಲದೆ ಇದ್ದರೆ ಪ್ರಯೋಜನವಿಲ್ಲ. ಆದ್ದರಿಂದ ಪರಮಾತ್ಮನಿಗೆ ಈ ಫಲಗಳಿಂದ ಕರ್ಮ ಸಮರ್ಪಣೆಯಿಂದ ಆಗಬೇಕಾದದ್ದೇನಿಲ್ಲ. ಆದರೆ ಪರಮಾತ್ಮ ತಗೊಳ್ಳದೇ ಹೋದರೆ ನಮಗೆ ಪರಿಪೂರ್ತಿ ಆಗಲ್ಲ, ಕರ್ಮದ ಫಲ ಬರೋದಿಲ್ಲ. ಅದಕ್ಕೆ ಪ್ರಹ್ಲಾದರಾಜರೇ ಆಡಿದ ಮಾತಿದು, ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ. ಪರಮಾತ್ಮ ತನ್ನ ಸ್ವಂತವಾದ ಆನಂದದಿಂದ ಪರಿಪೂರ್ಣನಾಗಿದ್ದಾನೆ. ಅವನಿಗೆ ಈ ಕರ್ಮದಿಂದ ಆಗಬೇಕಾದದ್ದು ಏನೂ ಇಲ್ಲ. ಆದರೆ ಪ್ರತಿಮುಖಸ್ಯ ಯಥಾಮುಖ ಶ್ರೀಹಿ ಅಂತ ಪರಮಾತ್ಮ ತಗೊಳ್ಳದೆ ಹೋದರೆ ನಮಗೆ ಫಲ ಬರೋದಿಲ್ಲ. ಬಿಂಬನಿಗೆ ಕೊಡದೆ ಹೋದರೆ, ಬಿಂಬನಿಗೆ ಅಲಂಕಾರ ಮಾಡದೆ ಹೋದರೆ ಪ್ರತಿಬಿಂಬನಿಗೆ ಅಲಂಕಾರ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದು ತಪ್ಪಾಗತ್ತೆ. ಅದರಿಂದ ಸದಾ ಕೈಕೊಂಡು ಸದಾ ಸಂತೈಸುವನು, ಸದಾ ತನ್ನವರ ಕೈಕೊಂಡು ಸಂತೈಸುವನು. ಹಿಂಗ ಅನ್ವಯ ಓದುವಾಗ ಗೊತ್ತಾಗಲ್ಲ ನೋಡ್ರಿ. ಇವೆಲ್ಲ ಓದುವಾಗ ಹೀಗೆ ಅನ್ವಯ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ. ಇದು ಪ್ರವಚನ ಮಾಡುವಾಗಲೇ ಕೆಲವೊಂದು ವಿಷಯ ಬರ್ತಾವೆ. ಅದಕ್ಕೆ ಸದಾ ಕೈಗೊಂಡು ತನ್ನವರ ಸಂತೈಸುವನು, ಸದಾ ಸಂತೈಸುವನು ತನ್ನವರ, ಸದಾ ಕೈಕೊಂಡು ಹೇಗೆ ಬೇಕಾದ್ರೆ ಅದನ್ನು ಅನ್ವಯ ಮಾಡ್ಕೋಬೋದು. ನಾನೇ ಮಾಡಿದೆ ಅಂತ ಅನ್ಯಥಾ ತಿಳಿದು ಕರ್ಮವನ್ನು ಮಾಡಿದರೆ ವಿಷಯ ಪದಾರ್ಥಗಳಲ್ಲಿ ನನ್ನದು ಅಂತ ಅಭಿಮಾನ ಬರುತ್ತೆ, ರಾಗ ದ್ವೇಷಗಳು ಉಂಟಾಗತ್ತೆ, ಪಾಪಕರ್ಮಗಳು ಘಟಿಸತ್ತೆ. ಆದ್ದರಿಂದ ನಾವು ಪುನಃ ಪುನಃ ಸಂಸಾರದ ಚಕ್ರದಲ್ಲಿ ಪರಿಭ್ರಮಣೆಯನ್ನು ಮಾಡಬೇಕಾಗತ್ತೆ. ಪರಮಾತ್ಮ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ, ನೀನೇ ಮಾಡಿಸಿದ್ದು, ಇದು ನಿಂದೇ ಅಂತ ನಾವು ಅಂದುಬಿಟ್ರೆ, ಈ ಅನುಸಂಧಾನ ನಮಗಿದ್ದು ಬಿಟ್ಟರೆ, ಕರ್ಮ ಮಾಡಿದರೆ ವಿಷಯ ವಸ್ತುಗಳಲ್ಲಿ ನಮಗೆ ಯಾವತ್ತೂ ಕೂಡ ಇದು ನನಗಾಗಿ ಮಾಡಿಕೊಂಡೆ, ನನ್ನ ಸುಖಕ್ಕಾಗಿ ಮಾಡಿಕೊಂಡೆ, ಈ ಅಭಿಮಾನ ಬಂದು ಕರ್ಮಗಳು ನಮಗೆ ದುಃಖಕ್ಕೆ ಕಾರಣ ಆಗೋದಿಲ್ಲ. ಅದರ ಜೊತೆಗೆ ನಾವು ಪುನಃ ಪುನರಪಿ ಜನನಂ ಪುನರಪಿ ಮರಣಂ ಆಗೋದಿಲ್ಲ. ಪರಮಾತ್ಮ ಅವನಿಗೆ ಅರ್ಪಣೆ ಮಾಡೋದರಿಂದ ಶಾಶ್ವತವಾದ ಮೋಕ್ಷಾನಂದವನ್ನು ಕೊಟ್ಟು ಪರಮಾನುಗ್ರಹವನ್ನು ಮಾಡ್ತಾನೆ. ತನ್ನ ಹೊಟ್ಟೆಯಲ್ಲಿ ಪರಮಾತ್ಮ ಇಟ್ಟುಕೊಂಡು ತನ್ನವರನ್ನು, ತನ್ನನ್ನು ಪ್ರೀತಿಸುವವರನ್ನು ಸಂತೈಸ್ತಾನೆ. ಆದ್ದರಿಂದ ಕೆಲವರು ಏನು ಮಾಡ್ತಾರೆ, ಪರಮಾತ್ಮ ಬೇಡ, ಪರಮಾತ್ಮ ಕೊಡುವ ವಿಷಯಗಳು ಬೇಕು ಅಂತ.
ಪರಮಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವವರಿಗೆ ಪರಮಾತ್ಮನನ್ನೇ ನಮಗೆ ಬೇಕು, ನಮಗೆ ಬೇರೆಯವರು ಬೇಡ. ಅದಕ್ಕೆ ಅಲ್ವಾ ಕುಚೇಲ ದೇವರ ಬಳಿಗೆ ಹೋದಾಗ ಬೇಕಾಷ್ಟು ಪದಾರ್ಥ ನೋಡಿದ, ಯಾವುದನ್ನೂ ಕೊಡು ಅಂತ ಕೇಳಲಿಲ್ಲ. ದೇವರು ಒಲಿದ ಸಾಕು ಅಂದ. ದೇವಶರ್ಮ ಬ್ರಾಹ್ಮಣ ಶ್ರೀನಿವಾಸನ ಬಳಿಗೆ ಹೋಗಿದ್ದ. ಮನೆಯಲ್ಲಿ ಅಪಾರವಾದ ದಾರಿದ್ರ್ಯ. ಕುಚೇಲ, ದೇವಶರ್ಮ ಇವರೆಲ್ಲ ಒಂದೇ ರೀತಿಯ ದಾರಿದ್ರ್ಯ. ಅದಕ್ಕೆ ನಹೀಂದಿರಾರಾಧ್ಯ ಪದೋ ಮುಕುಂದ ದೂರ್ವಾಂಕುರೈರ್ ಮಂದ ಜನೈರ ಪೂಜ್ಯ. ಟೀಕಾರಾಯರಿ ಮಾತನಾಡ್ತಾರೆ, ಲಕ್ಷ್ಮೀದೇವಿ ಮಾಡುವ ಪರಮೋಚ್ಚವಾದ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ, ಅಲ್ಪರಾದ ನಾವು ಮಾಡುವ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಕುಚೇಲ ಕೊಟ್ಟ ಅವಲಕ್ಕಿಯನ್ನು ತಗೊಂಡ. ದೇವಶರ್ಮ ಅವಲಕ್ಕಿನೂ ತಂದಿರಲಿಲ್ಲ, ಸ್ತೋತ್ರವನ್ನು ಮಾಡಿದ ಪರಮಾತ್ಮನನ್ನು. ಆ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದರಿಂದ ಪರಮಾತ್ಮ ಅನುಗ್ರಹವನ್ನು ಮಾಡಿದ, ಸಂತೈಸಿದ. ಅವನೇನಂದ ದೇವಶರ್ಮ ಬ್ರಾಹ್ಮಣ, ದೇವರಿಗೆ ನಮಸ್ಕಾರ ಮಾಡಿದ. ದೇವರಿಗೆ ನಮಸ್ಕಾರ ಮಾಡಿ ದೇವರಂದ ಬಹಳ ಸಂತೋಷ ಆಯಿತು, ನೀ ಬಂದಿದ್ದರಿಂದ, ಸ್ತೋತ್ರ ಮಾಡಿದ್ದರಿಂದ ಸಂತೋಷ ಆಯಿತು. ವಿಪನ್ನಾಶಃ ಸಂಪದಾಪ್ತಿ ಭೂಯಾತ್ತೆ ಮದನುಗ್ರಹಾತ್. ನನ್ನ ಅನುಗ್ರಹದಿಂದ ನಿನ್ನ ಎಲ್ಲ ವಿಪತ್ತುಗಳು ಪರಿಹಾರವಾಯಿತು, ನನ್ನ ಅನುಗ್ರಹ ನಿನಗಾಗತ್ತೆ ಅಂತ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಆದ್ದರಿಂದ ದೇವರಿಗೆ ನಮಸ್ಕಾರವನ್ನು ಮಾಡಿ ದೇವರಿಗೆ ಅರ್ಪಣೆ ಮಾಡಿದರೆ ಇದು ದೇವರದೇ ಅಂತ ನಾವು ತಿಳಿದು ಕರ್ಮಗಳನ್ನು ಸಮರ್ಪಣೆ ಮಾಡಿಬಿಟ್ರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ ಎನ್ನುವ ವಿಚಾರವನ್ನು, ಹೀಗೆ ಸಕಲ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. 11ನೇ ಸ್ಕಂದ ಭಾಗವತದಲ್ಲಿ ಸರ್ವಸಮರ್ಪಣಾ ಭಾವ, ಸರ್ವಸಮರ್ಪಣೆಗಳನ್ನು ಸರ್ವಕರ್ಮಗಳನ್ನು ಸಮರ್ಪಣೆ ಮಾಡದೇ ಇದ್ದರೆ ಪರಮಾತ್ಮನ ತೃಪ್ತಿ ಆಗೋದಿಲ್ಲ. ಪರಮಾತ್ಮನ ತೃಪ್ತಿಯಾಗದೇ ಇದ್ದರೆ ಅಪರೋಕ್ಷ ಜ್ಞಾನ ಇಲ್ಲ. ಅಪರೋಕ್ಷ ಜ್ಞಾನ ಇಲ್ಲದೇ ಇದ್ದರೆ, ಬಿಂಬಾಪರೋಕ್ಷ ಇಲ್ಲದೇ ಇದ್ದರೆ ಪ್ರಾರಬ್ಧ ಕರ್ಮದ ನಾಶ ಇಲ್ಲ. ಪ್ರಾರಬ್ಧ ಕರ್ಮದ ನಾಶ ಇಲ್ಲದೆ ಹೋದರೆ ಸ್ವಸ್ವರೂಪದ ಆನಂದದ ಆವಿರ್ಭಾವ ಇಲ್ಲ. ಒಟ್ಟಲ್ಲಿ ಸರ್ವಸಮರ್ಪಣೆ ಅನ್ನೋದು ಯಾವಾಗಲೂ ಬೇಕು. ಸರ್ವಸಮರ್ಪಣೆ ಎಂಬತಕ್ಕಂಥದ್ದು ಅತ್ಯಂತ ಅವಶ್ಯಕ. ಅದು ಬಿಂಬರೂಪಿ ಪರಮಾತ್ಮನಿಂದಲೇ ಆಗಬೇಕು. ಅದಕ್ಕೆ ದಾಸರೇನಂದ್ರು, ಬೃಹತಿ ನಾಮಕ ಭಾರತೀಶನ ಮಹಿತ ರೂಪವ ತಿಳಿದು ಎಲ್ಲಿ ಸಮರ್ಪಣೆ ಮಾಡಬೇಕು? ಅಸ್ಮದ್ ಗುರು ಯಾರು? ಮಧ್ವಾಚಾರ್ಯರು. ಅವರ್ಯಾರು? ಭಾರತೀಶರು. ಅವ್ರಿಗೇನು ಹೆಸರಿದೆ? ಬೃಹತಿ ನಾಮಕ ಎಂಬತಕ್ಕಂಥ ಹೆಸರಿದೆ. ಅವರ ಅಂತರ್ಯಾಮಿಯಾದ ಬಿಂಬರೂಪಿಯಾದ ಮತ್ಸ್ವಾಮಿ ಅವನಿಗೆ ಮನವಚನ ಕಾಯಗಳಿಂದ ಆದ ಕರ್ಮಗಳನ್ನು ತಿಳಿದು ಅದನ್ನು ಅನುದಿನದಿ ಅರ್ಪಿಸುತ್ತಾ ಇದ್ದರೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಈ ವಿಷಯವನ್ನು ಜಗನ್ನಾಥದಾಸರು ಈ ಒಂದು ಪದ್ಯದಲ್ಲಿ ಹೇಳ್ತಾ, ಅನಲ ಪಕ್ವವಗೈಸಿದನ್ನವ ಅನಲನೊಳು ಹೋಮಿಸುವ ತೆರದಂತ ನಿಮಿಷೇಷನು ಮಾಡಿಸಿದ ಕಿಳಕರ್ಮಗಳ ಮನವಚನ ಕಾಯದಲ್ಲಿ ತಿಳಿದನು ದಿನದಿ ಕೊಡು ಶಂಕಿಸದೆ ವೃಜಿನಾರ್ದನ ಸದಾ ಕೈಗೊಂಡು ಸಂತೈಸುವನು ತನ್ನವರ. ಇಷ್ಟು ವಿಚಾರ ಹೇಳಿದ ಮೇಲೆ, ಸ್ವಾಮಿ ನಮ್ಮ ಯೋಗ್ಯತೆ ಏನು, ನಾವ್ಯಾರು, ನಮ್ಮ ಬಗ್ಗೆ ಸ್ವಲ್ಪ ಹೇಳ್ರಿ. ದೇವರ ಬಗ್ಗೆ ಹೇಳಿದ್ರಿ ಇಷ್ಟೊತ್ತಿನ ತನಕ. ದೇವರು ಹೀಗಿರ್ತಾನೆ, ಹೀಗೆ ಮಾಡಿಸ್ತಾನೆ, ಹೀಗೆಲ್ಲ ಹೇಳಿದ್ರಿ. ನಾವ್ಯಾರು, ನಮ್ಮ ಯೋಗ್ಯತೆ ಏನು ಅದನ್ನು ಹೇಳ್ರಿ. ದಾಸರಾಯರು ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ 3ನೇ ಪದ್ಯದಲ್ಲಿ ಅಸ್ವತಂತ್ರನು ಜೀವ ಹರಿತರ್ವತ್ ಸ್ವತಂತ್ರನು ಮಿಶ್ವಬದ್ಧಾಲ್ಪ ಅದನ್ನು ಜೀವರ ಬಗ್ಗೆ ಅಲ್ಲಿ ಹೇಳಿ ತೋರಿಸ್ತಾರೆ. ಮುಂದೆ ಅದನ್ನು ಕೇಳೋಣ 11ನೇ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ. ಈಗ ಜೀವ ಅಂದರೆ ಏನು, ಅವನ ಪರಿಮಾಣ ಅಂದರೆ ಎಷ್ಟು, ಅವನ ವ್ಯಾಪ್ತಿ ಏನು ಅನ್ನೋದನ್ನು ಹೇಳ್ತಾರೆ. ಅನೇಕರು ಹೇಳ್ತಾರೆ, ಅನೇಕ ಮತಗಳಿದೆ ಜೀವರ ಬಗ್ಗೆ. ಜೀವ ವಿಭು ಅಂತಾರೆ. ವಿಭು ಅಂದರೆ ಏನರ್ಥ ಅಂದರೆ ಸರ್ವತ್ರ ವ್ಯಾಪ್ತ ಅಂತ ಜೀವ. ಜೀವ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆದರೆ ಅಂದರೆ ಜಗತ್ತಿನ ಎಲ್ಲ ಕಡೆಯಲ್ಲಿ ಜೀವ ವ್ಯಾಪ್ತನಾಗಿದ್ದಾನೆ. ಆದರೆ ಅವನಿಗೆ ಯೋಗ್ಯತೆ ದೇಹಾವಚ್ಛೇದನ ಮಾತ್ರ ಅವನಿಗೆ ಅನುಭವ ಬರುತ್ತೆ. ಈ ದೇಹದಿಂದ ಮಾತ್ರ ಅನುಭವ ಬರುತ್ತೆ. ಸರ್ವತ್ರ ವ್ಯಾಪ್ತನಾಗಿರ್ತಾನಂತೆ. ಇದೊಂದು ಮತ. ಜೀವ ವಿಭು ಅಂತಾರೆ. ಅವನು ದೇಹಾವಚ್ಛೇದನ ಮಾತ್ರ ಅವನಿಗೆ ಯಾವತ್ತೂ ಕೂಡ ಅನುಭವ ಬರುತ್ತೆ. ಇನ್ನೊಂದು ಮತ ಇದೆ, ದೇಹ ಪರಿಮಾಣದಿಂದ ಜೀವ
ತಾನೇನಾಗುತ್ತಾನೆ ಅಂದರೆ, ದೇಹ ಯಾವ್ಯಾವ ಪರಿಮಾಣ ಇರುತ್ತೆ ಆಯಾ ಪರಿಮಾಣಕ್ಕೆ ತಕ್ಕಂತೆ ಜೀವ ಬೆಳೀತಾನೆ. ಆನೆ ದೇಹದಲ್ಲಿದ್ದರೆ ಆನೆಯಷ್ಟೇ ದಪ್ಪ ಆಗಿರುತ್ತಾನೆ, ಇಲಿಯ ದೇಹದಲ್ಲಿದ್ದರೆ ಇಲಿಯಷ್ಟೇ ಪರಿಮಾಣ, ಇರುವೆಯಷ್ಟು ದೇಹದಲ್ಲಿದ್ದರೆ ಇರುವೆಯಷ್ಟೇ ಪರಿಮಾಣ. ಅಂದರೆ ಜೀವನಿಗೆ ವಿಕಾರ ಬಂದು ಹೋಯ್ತು. ಆನೆಯಲ್ಲಿ ಬಂದ ಜೀವ ಆನೆ ಆದ. ಇದು ಅನೇಕ ಮತಗಳು ಈ ರೀತಿಯಾಗಿ ಜೀವನ ಬಗ್ಗೆ ಮಾತನ್ನು ಹೇಳ್ತಾ ಇದ್ದಾರೆ. ಜೀವ ಹೀಗಿರ್ತಾನೆ, ಜೀವನ ರೀತಿ ನೀತಿಗಳು ಹೀಗೆ ಅಂತ. ಆದರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಅವನು ಪಕ್ಷಿ ಆದರೆ ಪಕ್ಷಿ ರೂಪದಲ್ಲೇ ಇರ್ತಾನೆ, ಕತ್ತೆ ಆದರೆ ಕುದುರೆ ಆದರೆ ಕತ್ತೆ ಕುದುರೆ ಎಷ್ಟೇ ವ್ಯಾಪ್ತಿ ಆಗುತ್ತಾನೆ. ಅತಿ ಸಣ್ಣದಾದ ಪರಮಾಣುಗಿಂತ ಪರಮಾತ್ಮ ಜೀವ ಸಣ್ಣದಾದರೆ, ಬ್ಯಾಕ್ಟೀರಿಯಾ ಆದರೆ ಕರೋನಾದು ಜೀವ ಅಲ್ವಾ, ಅದರಂತೆ ಆಗುತ್ತಾನೆ, ಕರೋನಾ ಆಗುತ್ತಾನೆ ಅಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯದನ್ನು ನಿರ್ಣಯ ಮಾಡ್ತಾರೆ, ಜೀವ ಅತ್ಯಂತ ಅಣು, ಪರಮಾತ್ಮ ಮಾತ್ರ ವಿಭೂ. ಅದನ್ನು ಜಗನ್ನಾಥದಾಸರು ಇದನ್ನು ನಮಗೋಸ್ಕರವಾಗಿ ಹೇಳ್ತಾ ಇದ್ದಾರೆ. ಹೇಳುವಾಗ ಜೀವರ ಪರಿಣಾಮವನ್ನು ಹೇಳ್ತಾರೆ. ಈ ಪದ್ಯವನ್ನು ನೀವು ಕೇಳುವಾಗ ಪದ್ಯದ ಕೊನೆಯಲ್ಲಿ ಪರಮಾಣು ಅಂತಿದೆ. ಪರಮಾಣು ಅಂತ ಅಲ್ಲ, ಪರಿಮಾಣ ಅಂತ ಬರ್ಕೋಬೇಕು. ಪರಮಾಣು ಅಂದರೆ ಜೀವ ಪರಮಾಣುವಿಗಿಂತ ಸೂಕ್ಷ್ಮನಾಗಿದ್ದಾನೆ, ಆದ್ದರಿಂದ ಜೀವ ಪರಿಮಾಣ ಅಂತ ತಿಳ್ಕೋಬೇಕು. ದಾಸರಾಯರು 7ನೇ ಪದ್ಯವನ್ನು ಹೇಳ್ತಾ ಇದ್ದಾರೆ. ಕುದುರೆ ಬಾಲದ ಕೊನೆಯ ಕೂದಲ ತುದಿ ವಿಭಾಗವ ಮಾಡೆ, ಶತವಿಧ ಅದರಳೊಂದನು 100 ಭಾಗವ ಮಾಡಲೆಂತಹುದೋ, ವಿಧಿಭವಾದಿ ಸಮಸ್ತ ಜೀವರ ಮೊದಲು ಮಾಡಿ ತೃಣಾಂತ ಜೀವರೊಳಧಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಿಮಾಣ. ಜೀವ ಪರಿಮಾಣು ಅಂತಲೇ ವರದೇಂದ್ರ ಸಾಹಿತ್ಯದ್ದು ಅನೇಕ ಜನರ, ಸಂಕರ್ಷಣ ಒಡೆಯರ ವ್ಯಾಖ್ಯಾನವೂ ಹಾಗೆ. ಆದರೆ ಹಾಗಲ್ಲ, ಜೀವ ಪರಮಾಣು ಅಲ್ಲ, ಜೀವ ಪರಿಮಾಣ. ಪರಮಾಣು ಅಂದರೆ ಪರಮಾಣುವಿಗಿಂತಲೂ ಜೀವ ಅತ್ಯಂತ ಸೂಕ್ಷ್ಮ ಆಗಿದ್ದಾನೆ. ದ್ವಣುಕ ತ್ರಣುಕ ಅದಕ್ಕಿಂತಲೂ ಸಣ್ಣನಾಗಿದ್ದಾನೆ ಜೀವ. ಪದಚ್ಛೇದ ನೋಡ್ರಿ. ಕುದುರೆ ಬಾಲದ ಕೊನೆಯ ಕೂದಲ ತುದಿ ವಿಭಾಗವ ಮಾಡೆ, ಶತವಿಧ ಅದರೊಳು ಒಂದನು 100 ಭಾಗವ ಮಾಡಲು ಎಂತಹುದೋ, ವಿಧಿ ಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ ತೃಣಾಂತ ಜೀವರೊಳು ಅಧಿಕ ನ್ಯೂನತೆ ಇಲ್ಲ ಎಂದಿಗೂ ಜೀವ ಪರಿಮಾಣ. ಕುದುರೆ ಬಾಲದ ಕೊನೆಯ ಕೂದಲನ್ನು ಅದನ್ನು ಕೊನೆಯೇ ತಗೋಬೇಕು, 100 ವಿಭಾಗ ಮಾಡಬೇಕು. ಅದರಲ್ಲಿ ಒಂದು ಭಾಗವನ್ನು ಮಾಡಿ ತಿರುಗಿ 100 ವಿಭಾಗ ಮಾಡಿದಾಗ ಅದರಲ್ಲಿ ಒಂದು ಭಾಗ ಎಷ್ಟು ಸೂಕ್ಷ್ಮ ಆಗಿರುತ್ತೆ ಅಷ್ಟಾಗತ್ತಂತೆ ಜೀವ. ಇದು ಒಬ್ಬೊಬ್ಬ ಜೀವರದಲ್ಲ, ವಿಧಿಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ, ಬ್ರಹ್ಮರುದ್ರಾದಿಗಳಿಂದ ಆರಂಭ ಮಾಡಿಕೊಂಡು ಲಕ್ಷ್ಮೀದೇವಿ ಈಶಕೋಟಿ ಪ್ರವಿಷ್ಟಳು. ಆದರೆ ಅವಳು ಅಸ್ವತಂತ್ರಳಾದ್ದರಿಂದ ಜೀವಕೋಟಿ ಪ್ರವಿಷ್ಟಳು ಹೌದು. ಇದು ಲಕ್ಷ್ಮೀದೇವಿದು ಒಂದು ಸ್ಪೆಷಾಲಿಟಿ. ನಿತ್ಯ ಮುಕ್ತಳಾದ್ದರಿಂದ ಲಕ್ಷ್ಮೀದೇವಿ ಅವಳು ಈಶಕೋಟಿ ಪ್ರವಿಷ್ಟಳು. ಆದರೆ ಅಸ್ವತಂತ್ರಳಾದ್ದರಿಂದ ಜೀವಕೋಟಿ ಪ್ರವಿಷ್ಟಳು ಹೌದು. ಆದ್ದರಿಂದ ದಾಸರಂತಾರೆ, ಅವಳನ್ನು ಬಿಟ್ಬಿಡ್ರಿ, ಅವಳು ಈ ಕಡೆ ಆ ಕಡೆ ಎರಡೂ ಇದ್ದಾಳೆ. ವಿಧಿಭವಾದಿ ಸಮಸ್ತ ಜೀವರ ಮೊದಲು ಮಾಡಿ, ಬ್ರಹ್ಮರುದ್ರಾದಿ ಸಮಸ್ತ ದೇವತೆಗಳನ್ನು ಮೊದಲು ಮಾಡಿಕೊಂಡು ತೃಣಜೀವರ ಪರ್ಯಂತರವಾಗಿರ್ತಕ್ಕಂತಹ ಎಲ್ಲ ಜೀವರು ಅಷ್ಟೇ ಸೂಕ್ಷ್ಮ. ಜೀವರ ದೇಹ ಅಷ್ಟು ಸೂಕ್ಷ್ಮ. ಜೀವರಿಗೆ ಬರುವ ಸ್ಥೂಲ ದೇಹದಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಸ್ಥೂಲ ದೇಹ ಅಂದರೆ ನಾಯಿ, ಮನುಷ್ಯ, ಕತ್ತೆ, ದೇವತೆ, ಪಿಶಾಚಿ, ಯಕ್ಷ, ರಕ್ಷ ಇವೆಲ್ಲ. ಆದ್ದರಿಂದ ಜೀವಳರ ಅಧಿಕ ನ್ಯೂನತೆ ಇಲ್ಲ. ಜೀವರ ಪರಿಣಾಮ ಇಷ್ಟೇ, ಎಲ್ಲರೂ ಅಷ್ಟೇ ಸೂಕ್ಷ್ಮ. ಯಾರಲ್ಲೂ ಅಧಿಕ ಇಲ್ಲ, ಯಾರಲ್ಲೂ ನ್ಯೂನತೆ ಇಲ್ಲ, ತಾರತಮ್ಯನೂ ಇಲ್ಲ. ಅಂದರೆ ಪರಿಮಾಣದಲ್ಲಿ ತಾರತಮ್ಯ ಇಲ್ಲ, ಯೋಗ್ಯತೆಯಲ್ಲಿ ತಾರತಮ್ಯ ಇದೆ. ಆದ್ದರಿಂದ ಇದನ್ನು ತಿಳಿಯಬೇಕು. ಎಷ್ಟು ಸುಂದರವಾದ ವಿಚಾರಗಳು. ದಾಸರಾಯರು ಪ್ರಮೇಯಗಳು ಬೇಕು, ಕಥೆಗಳನ್ನು ಕೇಳಿ ಸಾಕಾಗಿದೆ, ಸಾಧನೆಗೆ ಪ್ರಮೇಯ ಬೇಕು ಅಂದವರಿಗೆ ದಾಸರಾಯರು ಬಹಳ ಸುಂದರವಾದ ಅನುಭವವನ್ನು ನಮಗೆ ಇದರಿಂದ ಕೊಡ್ತಾ ಇದ್ದಾರೆ. ಇದಾದ ಮೇಲೆ ಇಲ್ಲೊಂದು ಮಾತನ್ನು ನಾವು ಹೇಳಬೇಕು. ಕುದುರೆ ಬಾಲದ ಕೊನೆಯ ತುದಿಯನ್ನು ವಿಭಾಗ ಮಾಡಿ ಅದನ್ನು ಮತ್ತೆ ಶತವಿಭಾಗ ಮಾಡಿದರೆ 101ನೇ ಭಾಗ ಆಗತ್ತಾ ಅಂದರೆ ಆಗಲ್ಲ ಅಂತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅದನ್ನು ಕಲ್ಪನೆ ಮಾಡ್ರಿ ಅಂತಾರೆ. ವಾಲಾಗ್ರ ಶತಭಾಗಸ್ಯ ಶತದಾ ಕಲ್ಪಿತಸ್ಯ ಚ ಭಾಗೋ ಜೀವಸ್ಸ ವಿಜ್ಞೇಯ ಸಚಾನಂತ್ಯಾಯ ಕಲ್ಪತೆ ಅಂತ. ಶತದಾ ಕಲ್ಪಿತಸ್ಯ ಅಂತ, ಕೊನೆಯನ್ನು 100 ಭಾಗ ಮಾಡೋದಕ್ಕೆ ಆಗಲ್ಲ. ಮೊದಲು
ಕೊನೆ ಭಾಗ ಅಂದರೆ ಎಷ್ಟಿರುತ್ತೆ? ಸೂಕ್ಷ್ಮ ಭಾಗ. ಆ ಕೊನೆ ಭಾಗವನ್ನು ತಗೊಂಡು ಇಷ್ಟು ಸೂಕ್ಷ್ಮನಾದರೂ ಕೂಡ, ಅವನ ಅಶಕ್ತನಾದರೂ ಕೂಡ ಸಚಾನಂತ್ಯಾಯ ಕಲ್ಪತೆ, ಅನಂತ ಪರಿಮಾಣವುಳ್ಳ, ಅನಂತ ಶಕ್ತಿಯುಳ್ಳ ಅನಂತನನ್ನ ಭಕ್ತಿಯಿಂದ ಒಲಿಸಿಕೊಂಡು ತನ್ನ ವಶಕ್ಕೆ ತಂದುಕೊಳ್ಳುತ್ತಾನೆ ಜೀವ. ಇಷ್ಟು ಸಣ್ಣವನಾದರೂ ದೇವರನ್ನು ವಶಕ್ಕೆ ತಂದುಕೊಂಡ್ಬಿಡ್ತಾನೆ. ಜೀವರ ಯೋಗ್ಯತೆ ಇದ್ದಂತೆ ವಶ ಆಗ್ತಾನೆ ಪರಮಾತ್ಮ. ಭಕುತರಿಗಾಗಿ ತನ್ನ ಅವತಾರಗಳು, ಭಕುತರಿಗಾಗಿ ನೀನು ಚೌರ್ಯನೆಂದೆನಿಸಿದೆ, ಭಕುತರಿಗಾಗಿ ನೀ ಜಾರನೆಂದೆನಿಸಿದೆ. ವಿಜಯದಾಸರಂತಾರೆ, ನಿಂದೆಲ್ಲ ಯಾರಿಗೋಸ್ಕರ? ಭಕ್ತರಿಗೆ ವಶನಾಗಿ. ಕುಂತಿದೇವಿ ಹೇಳ್ತಾಳಲ್ಲ, ಶ್ರವಣ ಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ. ನಮ್ಮ ಶ್ರವಣಕ್ಕೆ ಏನಾರು ಕಥೆ ಬೇಕು ಅಂತಲೇ ನೀನು ಅವತಾರ ಮಾಡಿದ್ದಪ್ಪ. ನಮ್ಮ ಶ್ರವಣಕ್ಕೋಸ್ಕರವಾಗಿ ದ್ವಾಪರಾಂತ್ಯದಲ್ಲಿ ದೈತ್ಯರನ್ನು ಸಂತಾಪಗೊಳಿಸುವೆನೆಂದು ವಿಪಗಮನ ಪೆಗಲೇರಿದನು ಗೋಪಾಲಕರನಂದು. ಪರಮಾತ್ಮ ಅತ್ಯಂತ ವ್ಯಾಪಕ, ಅಪರಿಚ್ಛಿನ್ನ, ಪರಿಚ್ಛಿನ್ನ ರೂಪದಿ ತೋರ್ದ ಲೋಗರಿಗೆ. ಅಪರಿಚ್ಛಿನ್ನನಾದರೂ ಪರಿಚ್ಛಿನ್ನನಾಗಿ ಪರಮಾತ್ಮ ತುಂಡು ಮಾಡಲಿಕ್ಕಾಗದೇ ಇದ್ದವನಾದರೂ ಪುಟ್ಟದಾಗಿ ಬಿಟ್ಟ. ಮಹತೋಮಹೀಯನಾದರೂ ಕೂಡ ಅಣೋರಣೀಯನಾಗಿ ಬಿಟ್ಟ ಪರಮಾತ್ಮ. ಅಂಥ ಪರಮಾತ್ಮ ಅದಕ್ಕೆ ಹೇಳ್ತಾರೆ ಭಾಗವತದಲ್ಲಿ, ವಿಸೃಜತಿ ಹೃದಯಂ ನಯಸ್ಯ ಸಾಕ್ಷಾತ್ ಹರಿರವಶಾಭಿಹಿತೋಪ್ಯಘೌಘನಾಶಃ ಪ್ರಣಯರಶನಯ ಧೃತಾಂಗ್ರಿ ಪದ್ಮಃ ಸಭವತಿ ಭಾಗವತ ಪ್ರಧಾನ ಉಕ್ತಃ. ಭಾಗವತ ಅನ್ನತ್ತೆ, ಇಷ್ಟು ಅತ್ಯಂತ ಅಣುಪರಿಮಾಣದವನಾದ ಈ ಜೀವ ಕೆಸರೊಳಗೆ, ಭಕ್ತಿ ಎಂಬೋ ಕೆಸರೊಳಗೆ ಕರ್ದಮದೊಳಗೆ ಸಿಗಬಿದ್ದು ವಿಜಯ ವಿಠಲ ಬಾಯಿ ಬಿಡುವ ಅಂತಾರೆ ವಿಜಯದಾಸರು. ಭಕ್ತಿ ಎಂಬತಕ್ಕಂಥ ಕೆಸರಲ್ಲಿ ಭಗವಂತ ಮುಳುಗಿ ಬಿಡ್ತಾನೆ. ಮುಳುಗಿ ತನ್ನನ್ನು ತಾನು ಕಟ್ಟಿ ಹಾಕ್ಕೊಂಡು ಬಿಡ್ತಾನೆ, ತಾನು ಸಿಗಾಕೊಂಡ್ಬಿಡ್ತಾನೆ. ಪರಮಾತ್ಮ ಅವರನ್ನು ಕಾಪಾಡ್ತಾನೆ. ಆದ್ದರಿಂದ ವಿಜಯದಾಸರಂತಾರೆ, ನಮ್ಮನ್ನು ಯಾರ ಕೈಗೂ ಕೊಡದೆ ಕಾಪಾಡು ಸ್ವಾಮಿ ಅಂತ. ಈ ಜೀವ ಇಷ್ಟು ಸಣ್ಣವನಾದರೂ ಕೂಡ ಇವನ್ನೇನಾದರೂ ಹೊಡೆದು ಬಡದು ಮಾಡಿ ಚಚ್ಚಿ ಮಾಡಬಹುದಾ? ಅದಕ್ಕೆ ಕೃಷ್ಣ ಅಂತಾನೆ, ನ ಜಾಯತೆ ಮ್ರಿಯತೆ ವಾ ಕುತಶ್ಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಪರಮಾತ್ಮ ಅಂತಾನೆ, ನೀನಂತೂ ಸಾಯಲ್ಲ ಅಂದ. ನಾನು ಅಂದ್ರೆ ಯಾರು ಅಂದ. ನೀನು ಅಂದ್ರೆ ಯಾರು ಹೇಳು? ಕೈಯ, ತಲೆನ, ಎದೆನ, ಕಾಲ, ಬೆನ್ನ, ಬೆರಳ, ಕೂದಲ, ಯಾರು ನೀನು ಹೇಳು? ಯಾರು ಅಲ್ಲ ನೀನು. ನಾನ್ರಿ ಅಂತ ಎದೆ ಮುಟ್ಕೊಂಡು ಹೇಳ್ತೀವಿ. ಅಲ್ಲ, ನಾನ್ರಿ ಅಂದ್ರಿ ತಲೆ ನೀನಲ್ವಾ, ಕೈ ನೀನಲ್ವಾ, ಕಾಲು ನೀನಲ್ವಾ? ಅಂದ್ರೆ ಇಲ್ಲಿರುವ ಜೀವ ಅಂತ. ಅಂದ್ರೆ ಜೀವ ಇಲ್ಲಿದ್ದಾನೆ, ಸರ್ವತ್ರ ಪ್ರಕಾಶನಾಗಿದ್ದಾನೆ, ಇಲ್ಲಿದ್ದಾನೆ ತನ್ನ ದೇಹದ ಮುಂದೆ. ಜಗನ್ನಾಥದಾಸರು ಹೇಳ್ತಾರೆ, ಜೀವನ ಅಂಗುಷ್ಟಾಗ್ರ ಮೂರುತಿ. ಮುಂದಿನ ಪದ್ಯದಲ್ಲಿ ದಾಸರು ಹೇಳ್ತಾರೆ, ಜೀವನ ಪರಿಮಾಣ ಎಲ್ಲೆಲ್ಲಿ ವ್ಯಾಪಕನಾಗಿರ್ತಾನೆ, ಹೇಗಿರ್ತಾನೆ ಅಂತ ಮುಂದೆ ಹೇಳ್ತಾರೆ. ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ. ದೇವರು ನಮ್ಮ ಹೃದಯದಲ್ಲಿರ್ತಾನೆ, ಜೀವನು ಅವನ ಪಾದಮೂಲದಲ್ಲಿರ್ತಾನೆ. ಆದ್ದರಿಂದ ಆ ಜೀವ ತಾನು ತನ್ನ ದೇಹದಲ್ಲಿರ್ತಾನೆ. ನಾನು ಅಂದರೆ ದೇಹವ, ತಲೆಯ, ಕಣ್ಣ, ಯಾವುದು ಎಲ್ಲ ಸಮಗ್ರವಾಗಿ. ಆದ್ದರಿಂದ ಜೀವ ತಾನೇನಾಗಿದ್ದಾನೆ? ಪರಮಾತ್ಮನಿಂದ ಭಿನ್ನನಾಗಿ, ದೇಹದಿಂದ ಭಿನ್ನನಾಗಿ. ಅವನೇ ದೇಹ ಅಲ್ಲ. ಆದ್ದರಿಂದ ಸಾಯ್ತೀನಿ ಅನ್ನೋದು ಸುಳ್ಳು, ಕೊಲ್ಲುತ್ತೀನಿ ಅನ್ನೋದು ಸುಳ್ಳು ಅಂತಾನೆ ಕೃಷ್ಣ ಭಗವದ್ಗೀತೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ. ಗಾಳಿ ಬಂದರೆ ಬಟ್ಟೆ ಒಣಗತ್ತೆ, ಜೀವ ಒಣಗುತ್ತಾನ? ಒಣಗಲ್ಲ. ಬೆಂಕಿಯಲ್ಲಿ ಹಾಕಿದರೆ ಕೆಲವು ಪದಾರ್ಥ ಸುಟ್ಟು ಭಸ್ಮ ಆಗಿಬಿಡುತ್ತೆ. ಅಗ್ನಿಯಲ್ಲಿ ಹಾಕಿದರೆ ಜೀವನನ ಸಾಯ್ತಾನ? ಸಾಯೋದಿಲ್ಲ. ಅಲ್ರಿ, ಸತ್ತೋದ್ನಲ್ಲ, ಬೆಂಕಿಯಲ್ಲಿ ಸುಟ್ಟುಬಿಟ್ಟವಲ್ಲ, ಹೊಟ್ಟೋಗ್ಬಿಟ್ಟ ಅಂದ್ರಿಲ್ಲ. ಪುನಃ ಹುಟ್ಟಿದ ಮೇಲೆ ಮಗು ಹುಟ್ಟತ್ತೆ, ಹೋ ಅಂತ ಅಳತ್ತೆ. ನಮ್ಮದು ಮನುಷ್ಯರು ಬೇಡ ಬಿಟ್ಟರೆ ಸ್ವಲ್ಪ ಬುದ್ಧಿ ಜಾಸ್ತಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಹಸು, ಮೇಕೆ ಕರುಗಳನ್ನು ಹಾಕತ್ತೆ. ಕರು ಹಾಕಿದ ಮೇಲೆ ತಾಯಿ ನೆಕ್ಕತ್ತೆ. ನೆಕ್ಕಿದ ಮೇಲೆ ಆ ಕರುಗಳು ಅಮ್ಮನ ಬಾಯಿ ಬಳಿಗೆ ಹೋಗಲ್ಲ. ಎಷ್ಟು ಜ್ಞಾನ ಅದಕ್ಕೆ! ಎಷ್ಟೋ ಜನ್ಮಗಳಲ್ಲಿ ತಾನು ಅಮ್ಮನ ಹಾಲನ್ನು, ಕೆಚ್ಚಲನ್ನು ಕುಡಿದಿದ್ದರ ಸಂಸ್ಕಾರ. ಆ ಸಂಸ್ಕಾರ ಇಲ್ಲದೆ ಇದ್ದರೆ ಜೀವ ಇದೇ ಜನ್ಮದಲ್ಲೇ ಬಂತ ಸಂಸ್ಕಾರ ಬರಲಿಲ್ಲ. ಸೀದಾ ಹಿಂದ್ಗಡೆಗೆ ಹೋಗುತ್ತೆ, ಕೆಚ್ಚಲಿಗೆ ಬಾಯಿ ಹಾಕತ್ತೆ, ಅಲ್ಲೇ ಕುಡಿಯತ್ತೆ. ಸಂಸ್ಕಾರ ಯಾರಿಗಿರುತ್ತೆ? ದೇಹಕ್ಕಿರುತ್ತೋ ಜೀವನಿಗಿರುತ್ತೋ?
ಜೀವನಿಗೆ. ಆದ್ದರಿಂದ ಜೀವ ಅತ್ಯಂತ ಪರಿಮಾಣ ಸಣ್ಣದಾದರೂ ಕೂಡ, ಅಣುವಾದರೂ ಕೂಡ ಅವನಲ್ಲಿ ಸಂಸ್ಕಾರಗಳನ್ನು ಪರಮಾತ್ಮ ಇಟ್ಟಿರ್ತಾನೆ. ಎಷ್ಟು ಸಣ್ಣದು ನೋಡ್ರಿ. ಇಷ್ಟು ಸಣ್ಣ ಜೀವನಲ್ಲಿ ಅನಂತ ಜನ್ಮದ ಕರ್ಮಗಳನ್ನಿಟ್ಟಿರ್ತಾನೆ, ಅನಂತ ಜನ್ಮದ ಪುಣ್ಯಗಳನ್ನಿಟ್ಟಿರ್ತಾನೆ. ಈಗೆಲ್ಲ ನಾವು ಮೊದಲು ಇದು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದು ಸುಬ್ಬಲಕ್ಷ್ಮಿ ಹಾಡು ಕೇಳಬೇಕಾದ್ರೆ ದೊಡ್ಡ ಇಷ್ಟಗಲ ತಟ್ಟೆ, ಗ್ರಾಮಾಫೋನ್ ಪ್ಲೇಟು, ಆಮೇಲೆ ಟೇಪ್ ರಿಕಾರ್ಡರ್ ಆಯಿತು. ಟೇಪ್ ರಿಕಾರ್ಡರ್ಲು ಸಣ್ಣ ಟೇಪ್ ರಿಕಾರ್ಡರ್ ಬಂತು. ಅದಾದ ಮೇಲೆ CD ಪ್ಲೇಯರ್ ಬಂತು, DVD ಪ್ಲೇಯರ್ ಬಂತು, DVD ಬಂತು ಸಣ್ಣದಾಗಿ. ಅದಾದಮೇಲೆ ಇವಾಗ ಏನು ಬಂತು, ಸಣ್ಣದಾಗಿ ಚಿಪ್ಪು ಬಂತು. ಇವಾಗ ಆ ಚಿಪ್ಪಲ್ಲೇ ಸಣ್ಣದ SD ಕಾರ್ಡಲ್ಲಿ ಒಂದು SD ಕಾರ್ಡು TB ಟೆರಾಬೈಟ್ ಬಂದು ಹೋಯ್ತು, 1000 GB. ಹೇಗೆ ಸಾಧ್ಯ ಅಂದರೆ ಮನುಷ್ಯನಿಗೆ ಇಷ್ಟನ್ನು ಮಾಡಲಿಕ್ಕೆ ಸಾಧ್ಯ ಇರಬೇಕಾದ್ರೆ ಪರಮಾತ್ಮ ನಮ್ಮ ಜೀವರಲ್ಲಿ ನಮ್ಮದೆಲ್ಲ ಇಟ್ಟಿರ್ತಾನೆ. ತಾನು ಇದ್ದು ಅದನ್ನು ಕಾಪಾಡ್ತಿರ್ತಾನೆ. ಸುಪ್ರೀಂ ಕಂಪ್ಯೂಟರ್ ಪರಮಾತ್ಮ, ಅವನಿದ್ದು ಕಾಪಾಡ್ತಾ ಇರ್ತಾನೆ. ಆದ್ದರಿಂದ ಅಚ್ಛೇದ್ಯ ಅಭೇದ್ಯನಾಗಿದ್ದು ಪರಮಾತ್ಮನಂತೆ ಜೀವನೂ ಕೂಡ ನಾಶವಾಗೋದಿಲ್ಲ. ಇಲ್ಲಿ ಇನ್ನೊಂದು ತಿಳಿಬೇಕು ನಾವು, ಜೀವನಿಗೆ ನಾಶ ಇಲ್ಲ. ಯಾಕೆ ಅಂದರೆ ಸ್ವತಂತ್ರವಾಗಿ ನಾಶ ಇಲ್ಲ ಅಂತ ತಿಳಿಬಾರ್ದು. ಪರಮಾತ್ಮ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಇದನ್ನೇ ಹೇಳ್ತಾನೆ, ನಿನಗೂ ಸಾವಿಲ್ಲ, ನನಗೂ ಸಾವಿಲ್ಲ, ನಮ್ಮಿಬ್ಬರಿಗೂ ಸಾವಿಲ್ಲ ಅಂದಮೇಲೆ ನಾನು ಯಾಕೆ ನಿಂಗೆ ನಮಸ್ಕಾರ ಮಾಡಬೇಕು? ಪರಮಾತ್ಮ ಅಂತಾನೆ, ನೀ ನಮಸ್ಕಾರ ಮಾಡದೇ ಇದ್ದರೆ ಸಾಹಿತ್ಯ. ನಿಂಗೆ ಸಾವು ಯಾಕಿಲ್ಲ ಅಂದರೆ ನನಗೆ ಸಾವಿಲ್ಲವಾದ್ದರಿಂದ. ಏನ್ರಿ ಇದು ಆಶ್ಚರ್ಯ! ದೇವರಿಗೆ ಸಾವಿಲ್ಲವಾದ್ದರಿಂದ ಜೀವರಿಗೂ ಸಾವಿಲ್ಲವಂತೆ. ದೇವರಿಗೆ ಯಾಕೆ ಸಾವಿಲ್ಲ ಅಂದರೆ ಜೀವರಿಗೂ ಸಾವಿಲ್ಲ. ಜೀವ ಪರಮಾತ್ಮ ಬಿಂಬ, ಜೀವರು ಅವನ ಪ್ರತಿಬಿಂಬರು. ಜೀವರಿಗೆ ಚೇತನರಿಗೆ ಯಾವತ್ತೂ ಸಾವಿಲ್ಲ. ಆದ್ದರಿಂದ ಪರಮಾತ್ಮ ತಾನು ನಿತ್ಯನಾದ್ದರಿಂದ ಜೀವರಾದ ಪರಮಾತ್ಮನ ಪ್ರತಿಬಿಂಬರಾದ ನಮಗೂ ಕೂಡ ಏನಿಲ್ಲ, ಸಾವಿಲ್ಲ. ಅಂದರೆ ಬಿಂಬದ ಅಧೀನ ಪ್ರತಿಬಿಂಬವಾದ್ದರಿಂದ ಬಿಂಬಕ್ಕೆ ಸಾವಿಲ್ಲವಾದ್ದರಿಂದ ಪ್ರತಿಬಿಂಬಕ್ಕೂ ಸಾವಿಲ್ಲ. ಆದ್ದರಿಂದ ನೀನು ನನ್ನ ಮಾತು ಕೇಳಬೇಕು, ನಾ ಹೇಳಿದ ವಿಧಿ ನಿಷೇಧಗಳನ್ನು ಮಾಡಬೇಕು, ನನ್ನ ಅಧೀನ ಅಂತ ನೀನು ತಿಳಿಯಬೇಕು. ನಿನ್ನ ಸ್ವಾತಂತ್ರ್ಯ ನಿಂದೇನೂ ಇಲ್ಲ. ಅದಕ್ಕೆ ಪರಮಾತ್ಮ ನ ಜಾಯತೆ ಮ್ರಿಯತೆ ವಾ ಕುತಶ್ಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ಯಾರು ಕೊಲ್ಲೋದಿಲ್ಲ, ಯಾರು ಸಾಯೋದಿಲ್ಲ. ಸಾಯೋದು ಕೊಲ್ಲೋದು ಯಶ್ಚೈನ ಮಿತಿ ಹನ್ಯತೆ. ಕೊಂದೆ ಅಂತ ಯಾರು ಹೇಳ್ತಾನೆ, ಸತ್ತೆ ಅಂತ ಯಾರು ಹೇಳ್ತಾನೆ, ಇಬ್ಬರೂ ಮೂರ್ಖರೇ ಅಂತಾನೆ ಪರಮಾತ್ಮ. ಆದ್ದರಿಂದ ಇಬ್ಬರೂ ಮೂರ್ಖರಾಗಿದ್ದಾರೆ. ಆದ್ದರಿಂದ ಇವರು ಯಾರೂ ಸರಿಯಲ್ಲ ಅನ್ನುವ ಮಾತನ್ನು ನಾವು ತಿಳಿಯಬೇಕು. ಆದ್ದರಿಂದ ಅಧಿಕ ನ್ಯೂನತೆ ಇಲ್ಲ, ಜೀವರಲ್ಲಿ ಅಧಿಕ ನ್ಯೂನತೆ ಇಲ್ಲ. ಆ ಯೋಗ್ಯ ಅಂದರೆ ಜೀವರ ಪರಿಮಾಣದಲ್ಲಿ ಅಧಿಕ, ಇವ್ರ ಜೀವ ದೊಡ್ಡದು, ಮುಖ್ಯ ಪ್ರಾಣದೇವರ ಜೀವ ದೊಡ್ಡದು, ಸಾಮಾನ್ಯರಾದ ಲತಾ ತೃಣಗಲ್ಮಗಳಾದವರ ಜೀವ ಸಣ್ಣದು ದೊಡ್ಡದು ಅಂತಿಲ್ಲ. ಆದರೆ ಅವರ ಯೋಗ್ಯತೆಯಲ್ಲಿ, ಅವರ ಚಿಂತನಾಕ್ರಮದಲ್ಲಿ ಬಹಳ ದೊಡ್ಡದಿದೆ ಅಲ್ವಾ? ಒಂದೇ ಕ್ಲಾಸಲ್ಲಿ ಓದಿದ್ರೂ ಕೂಡ ಒಬ್ಬ ಡಿಸ್ಟಿಂಕ್ಷನ್ನಲ್ಲಿ ಬರ್ತಾನೆ, ಇನ್ನೊಬ್ಬ ಫೇಲ್ ಆಗುತ್ತಾನೆ. ಅವನ ಪಕ್ಕದಲ್ಲೇ ಕೂತಿರ್ತಾನೆ. ಪರೀಕ್ಷೆಯ ಹಾಲ್ ಟಿಕೆಟ್ ನಂಬರ್ ಕೂಡ ಅವನ ಪಕ್ಕದ್ದೇ ಬಂದಿರುತ್ತೆ. ಆದರೆ ಅವನು ಫೇಲ್ ಆಗ್ತಾನೆ, ಇವನು ಪಾಸ್ ಆಗ್ತಾನೆ. ಯಾಕೆ ಅಂದರೆ ಜೀವನ ಒಳಗೆ ಒಂದು ಯೋಗ್ಯತೆ ಅಂತಿದೆ. ಆ ಯೋಗ್ಯತೆಯಿಂದ ಅದಕ್ಕೆ ವಾಯುದೇವರ, ಬ್ರಹ್ಮದೇವರ, ಲಕ್ಷ್ಮೀದೇವಿಯ ಯೋಗ್ಯತೆ ಬಹಳ ದೊಡ್ಡದು, ನಮ್ಮದು ಬಹಳ ಸಣ್ಣದು. ಅದಕ್ಕೆ ಪಂಡಿತಾಚಾರ್ಯ ಒಂದು ಮಾತಂತಾರೆ, ಸನವಾವರಣ ಅಂಡದರ್ಶಿನೋ ಗೃಹ ಬುದ್ಧ್ಯಾ ಮಮ ನಿಷ್ಕುತೂಹಲಂ. ಪರಮಾತ್ಮನ ಬಗ್ಗೆ, ವಾಯುದೇವರ ಬಗ್ಗೆ ಅಂತಾರೆ, 9 ಆವರಣ, ಅದರಿಂದ ಕೂಡಿದ ಬ್ರಹ್ಮಾಂಡವನ್ನು, ಆ ಬ್ರಹ್ಮಾಂಡದ ಮೂಲೆಯನ್ನು ತಿಳ್ಕೊತಾರಂತೆ. ನಮಗೆ ಗೊತ್ತಾಗಲ್ಲ. ಯಜಮಾನ್ರ ಸಾಮಾನು ಬರ್ಕೋತಾ ಇರ್ಬೇಕಾದ್ರೆ ತಿರ್ಗಾ ಹೇಳ್ತಿರ್ತೀವಿ, ಚಿರೋಟಿ ರವೆ ತೊಗೊಂಬನ್ರಿ, ಅಕ್ಕಿ ಹಿಟ್ಟು ತೊಗೊಂಬನ್ರಿ, ಉದ್ದಿನಬೇಳೆ ತೊಗೊಂಬನ್ರಿ, ತೊಗೊಂಬಂದು ಉದ್ದಿನಬೇಳೆ ಡಬ್ಬ ತೊಗೊಂಬ ಅಂದರೆ 2 kg ಅದರೊಳಗಿರೋದು ಉದ್ದಿನಬೇಳೆ. ಏನೇ ಇದು ಅಂದರೆ ಅಯ್ಯೋ ನೋಡಲಿಲ್ಲರಿ ಅಂತ. ನಮ್ಮ ಮನೆಯಲ್ಲಿರುವ, ನಮ್ಮ ಫ್ರಿಜ್ ಒಳಗಿರ್ತಕ್ಕಂಥ ಮೆಣಸಿನಕಾಯಿ ನಾವು ನೋಡಿರಲ್ಲ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ನೋಡಿರಲ್ಲ. ಏನು ಹಣೆ ಬರ ನಮ್ಮದು. ಆದರೆ ವಾಯುದೇವರು ಸನವಾವರಣಾಂಡ ದರ್ಶಿನೋ ಗೃಹ ಬುದ್ಧ್ಯಾ ಮಮ ನಿಷ್ಕುತೂಹಲಂ. ಬ್ರಹ್ಮಾಂಡದ ಮೂಲೆಯಲ್ಲಿ ಏನೇನು ಭಗವಂತ ಕೆಲಸ ಮಾಡ್ತಾನೆ, ಅವನ ಗುಣ, ರೂಪ, ಕ್ರಿಯಾ, ಜಾತಿ, ಅವಸ್ಥಾ, ವಿಶೇಷಗಳನ್ನು ಎಲ್ಲವನ್ನ ಅವರು ನೋಡ್ತಾರೆ. ಆದ್ದರಿಂದ ನಾವು ನಮ್ಮ ದೇಹದ ಬೆನ್ನು ಕೂಡ ನೋಡ್ಕೊಳ್ಳಿಕ್ಕಾಗಲ್ಲ. ಬೆನ್ನು ನೆವೆ ಬಂದರೆ ಇನ್ನೊಬ್ಬರ ಕೈಲಿ ತುರಿಸ್ಕೋಬೇಕು ನಾವು ಅಲ್ವಾ? ಬೆನ್ನು ನೆವೆ ಬಂದರೆ ಕೆರಿಬಾ ಅಂತ ತುರಿಸ್ಕೋಬೇಕು. ಆದ್ದರಿಂದ ನಮ್ಮ ದೇಹ
3 ಗೇಣಾಗಿದೆ. ಪರಮಾತ್ಮನದು ಮಹತ್ತತ್ವಾವರಣ ಪರ್ಯಂತರವಾಗಿ ವ್ಯಾಪಕವಾಗಿದೆ. ವಾಯುದೇವರದು ನಮ್ಮದು ಇಬ್ಬರು ಪರಿಮಾಣ ಹೇಗೆ ಅಂದರೆ ಅದಕ್ಕೆ ನಂಬಬೇಕಂತಾರೆ, ಅಧಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಿಮಾಣ. ಜೀವ ಪರಿಮಾಣ ಒಂದೇ ಆಗಿದೆ ಎಂದ ಮಾತ್ರಕ್ಕೆ ಶಕ್ತಿ, ಜ್ಞಾನ, ಬಲ ವ್ಯತ್ಯಾಸ ಇದೆ. ಅದರಲ್ಲಿ ಸಣ್ಣದಾಗಿದೆ ಎಂದ ಮಾತ್ರಕ್ಕೆ ಶಕ್ತಿ ಕಡಿಮೆ, ಜ್ಞಾನ ಕಡಿಮೆ, ಬಲ ಕಡಿಮೆ, ಐಶ್ವರ್ಯ ಕಡಿಮೆ ಅಂತ ಹೇಳೋ ಹಾಗಿಲ್ಲ. ಎಲ್ಲವೂ ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಒಂದು ಉದಾಹರಣೆಯನ್ನು ಕೊಡ್ತಾರೆ ಯುಕ್ತಿಮಲ್ಲಿಕಾದಲ್ಲಿ ವಾದರಾಜರು. ಒಂದು ಲಾರಿಯಷ್ಟು ಜಾಲಿ ಮರದ ಸೌದೆಯನ್ನು ಉರಿಸ್ರಿ, 5 kg ಶ್ರೀಗಂಧದ ಮರವನ್ನು ಉರಿಸ್ರಿ. ಜಾಲಿಯ ಮರದ ಟನ್ನು ಜಾಸ್ತಿ ಅಲ್ವ, 5 ಟನ್ನು. ಆದರೆ 5 kg ಶ್ರೀಗಂಧದ ಮರ ಉರಿಸಿದ್ರೆ ಎಷ್ಟು ವಾಸನೆ ಬರುತ್ತೆ. ಪರಿಮಾಣ ಅದು ಜಾಸ್ತಿ, ಇದು ಕಡಿಮೆ ಅಂತಂದರೆ ಅಲ್ವಾ. 5 ಲಕ್ಷ ರೂಪಾಯಿ ಕೊಟ್ಟರೆ ಎಷ್ಟು ಬಂಗಾರ ಬರುತ್ತೆ, ಎಷ್ಟೊಂದು ಕಬ್ಬಣ ಬರುತ್ತಲ್ವಾ. ಯೋಗ್ಯತೆ ಒಂದೇನಾ? 5 ಲಕ್ಷ ಕೊಟ್ಟರೆ ಬಂಗಾರ ಬರೋದು ಒಂದಿಷ್ಟು ಬರುತ್ತೆ. ಆದರೆ ಕಬ್ಬಣ ಅಯ್ಯೋ ತುಂಬಿಬಿಡುತ್ತೆ, ರೋಡೆಲ್ಲ ತುಂಬಿಬಿಡುತ್ತೆ. ಆದ್ದರಿಂದ ಜೀವರ ಪರಿಮಾಣ ಸಣ್ಣದಾದರೂ ಕೂಡ ಶಕ್ತಿ, ಬಲ, ಜ್ಞಾನದಲ್ಲಿ ಎಂಥ ತಾರತಮ್ಯ ಅಲ್ವಾ. ಜೀವ ಪರಿಮಾಣ ಸಣ್ಣದಾದರೂ ಕೂಡ ಇಷ್ಟೆಲ್ಲ ಉಂಟು ಎಂಬುದನ್ನು ಗ್ರಂಥವು ಗಂಧಂ ಕರೋತಿಕಃ ಅಂತ ಆಚಾರ ಅಂತಾರೆ. ಆದ್ದರಿಂದ ಅನ್ಯನ್ನವತರ ಕಲ್ಯಾಣ ಋತರ ರೂಪಂ ಕುರುತೆ. ಆದ್ದರಿಂದ ಜೀವ ಮುಕ್ತಿಯಲ್ಲೂ ಕೂಡ ಅವನೇನಾಗ್ತಾನೆ ಅಂತಂದರೆ ಅವನ ಜೀವ ಪರಿಮಾಣ ಮಹತ್ತ ಆಗತ್ತೆ, ಪ್ರಕಾಶ ಹೆಚ್ಚತ್ತೆ. ಅಂದರೆ ಏನಾಗತ್ತೆ ಅಂದರೆ ಉನ್ನಾಹ ಆಗತ್ತೆ. ಹಾಲನ್ನು ಒಲೆಯ ಮೇಲಿಟ್ಟರೆ ಉಕ್ಕತ್ತೆ, ಹಾಲು ಜಾಸ್ತಿ ಆಗಲ್ಲ ಅಲ್ವಾ. ಹಾಲು ಏನಾಗತ್ತೆ, ಒಳ್ಳೆ ಗಟ್ಟಿ ಹಾಲಾದರೆ ಉಕ್ಕತ್ತೆ, ನೀರು ಹಾಲಾದರೆ ಕುದೀತಾ ಇರುತ್ತೆ. ಬರೀ ನೀರು ಹಾಲಾದರೆ ಕುದು 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 ಕುದಿಯುತ್ತೆ ಅಷ್ಟೇ, ಅದು ಉಕ್ಕಲ್ಲ. ಒಳ್ಳೆ ಹಾಲಾದರೆ ಉಕ್ಕತ್ತೆ. ಒಳ್ಳೆ ಜೀವ ಆದರೆ ಉನ್ನಾಹ ಅನುನ್ನಾಹ ಇದ್ದೇ ಇರುತ್ತೆ. ಅಂದರೆ ಅಲ್ಲಿ ಏನಾಗತ್ತೆ, ಸ್ವರೂಪದಲ್ಲಿ ಬದಲಾವಣೆ ಆಗಲ್ಲ, ಆನಂದದಲ್ಲಿ ಉನ್ನಾಹ, ಜ್ಞಾನದಲ್ಲಿ ಉನ್ನಾಹ, ಇವೆಲ್ಲ ಜೀವರಿಗೆ ಅಲ್ಲ ಆಗತ್ತೆ. ಆದ್ದರಿಂದ ಪರಿಮಾಣದ ವೃದ್ಧಿ ಆಗೋದಿಲ್ಲ. ಅದಕ್ಕೆ ಇದು ಹೇಗಾಗತ್ತೆ ಜೀವನಿಗೆ ಅಂದರೆ ಪರಮಾತ್ಮನ ಸಾಮರ್ಥ್ಯದಿಂದ ಮಾಡ್ತಾನೆ. ಪರಮಾತ್ಮನ ಸಾಮರ್ಥ್ಯದಿಂದ ನಾವು ಮಾಡ್ತೀವಲ್ವಾ. ಉರಿ ಜೋರಾಗಿಟ್ಟರೆ ಹಾಲು ಉಕ್ಕಿ ಚೆಲ್ಲಿ ಹೋಗ್ಬಿಡುತ್ತೆ. ಸಿಮ್ಮಲ್ಲಿಟ್ಟರೆ, ಸಣ್ಣ ಉರಿ ಮೇಲಿಟ್ಟರೆ ಹಾಲು ಚೆನ್ನಾಗಿ ಕಾಯತ್ತೆ. ಇದು ಪರಮಾತ್ಮನ ಸಾಮರ್ಥ್ಯದಿಂದ ಇದಾಗತ್ತೆ. ಆದ್ದರಿಂದ ಅಚಿಂತ್ಯ ಶಕ್ತಿಯಿಂದ ಅಲ್ಪಂ ತೇಜಸ್ ತಥೈವಾಲ್ಪಂ ಜೀವರೂಪಂ ಹಿ ಸಂಸ್ಕೃತೌ ತಥೈವ ಸುಮಹತ್ತೇಜಃ ಕರೋತಿ ಭಗವಾನ್ ಮಹತ್. ಪರಮಾತ್ಮ ಅಂತ ಭಾಷ್ಯದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಪರಮಾತ್ಮ ಹೀಗೆ ಈ ಕೆಲಸವನ್ನು ಮಾಡ್ತಾನೆ. ಆದ್ದರಿಂದ ಈ ಭಗವಂತನನ್ನು ಹೀಗೆ ನಾವು ತಿಳಿಯಬೇಕು. ಕುದುರೆ ಬಾಲದ ಕೊನೆಯ ಕೂದಲ ತುದಿ ವಿಭಾಗವ ಮಾಡೆ ಶತವಿಧ, ಅದರಳೊಂದನು 100 ಭಾಗವ ಮಾಡಲೆಂತಹುದೋ. ವಿಧಿಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ ತೃಣಂತ ಜೀವರೊಳಧಿಕ ನ್ಯೂನತೆ ಇಲ್ಲ ಜೀವ ಎಂದಿಗೂ ಜೀವ ಪರಿಮಾಣ. ಜೀವನ ಪರಿಮಾಣದಲ್ಲಿ ಇವನು ಅಣುವಾಗಿರ್ತಾನೆ. ಇವನ ಪರಿಮಾಣದಲ್ಲಿ ಎಂದಿಗೂ ಕಡಿಮೆ ಆಗೋದಿಲ್ಲ. ಅಶ್ವವಾಲಾಗ್ರಮಾದಾಯ ವಿಭಜ್ಯ ಶತದಾಹಿತತ್ ಪುನಶ್ಚ ಶತಧಾ ಭಿನ್ನಂ ಕಿಯನ್ಮಾನಂ ಭವಿಷ್ಯತಿ ತಾವದ್ ಬ್ರಹ್ಮಾದಿ ಜೀವಾನಂ ಪರಿಮಾಣಂ ಪ್ರಕೀರ್ತಿತಂ ಅಂತ ಆಧ್ಯಾತ್ಮಮಾಲಾವಚನವನ್ನು ಜಗನ್ನಾಥದಾಸರು ನಮಗಿಲ್ಲಿ ಮನಸ್ಸಿನಲ್ಲಿ ತಂದುಕೋ ಅಂತ ಇಷ್ಟು ವಿಚಾರಗಳನ್ನು ಒಂದು ಮಾತಿನಲ್ಲಿ ಇಷ್ಟು ಮಾತುಗಳನ್ನು ಒಳಗಿಟ್ಟುಕೊಂಡು ಅಂತರಾರ್ಥದಲ್ಲಿ ಇಷ್ಟು ವಿಚಾರವನ್ನು ಇಟ್ಟುಕೊಂಡು ಜಗನ್ನಾಥದಾಸರು ನಮಗೆ ಅದನ್ನು ಹೇಳಿಕೊಟ್ಟಿದ್ದಾರೆ. ಹೀಗೆ ಈ ವಿಷಯವನ್ನು ತಿಳಿತಾ ಜೀವ ಇಷ್ಟು ಅಲ್ಪ ಅಂತ ಹೇಳಿ ಇಷ್ಟು ಅಲ್ಪ ಪರಿಮಾಣನಾದ ಜೀವನ ಒಳಗೆ ಅವನಿಗಿಂತ ಅಣುವಾಗಿ ದೇವರು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದ ದೇವರ ಒಳಗೆ ಅವನು ಅಣು ಆಗ್ಬಿಟ್ನಲ್ಲ. ನಮಗಿಂತ ನಮ್ಮೊಳಗೆ ಹೋದ ಮೇಲೆ ಸೂಜಿಯೇ ಸಣ್ಣದು ಅಂದರೆ ಸೂಜಿಯ ಒಳಗೆ ಹೋಗುವ ದಾರ ಸಣ್ಣದು ಅಂದರೆ ಆ ದಾರದ ಒಳಗೆ 5-6 ಥ್ರೆಡ್ಗಳಿದ್ರೆ ಇರುತ್ತಲ್ವಾ. ಒಂದು ಥ್ರೆಡ್ ಆಗಬೇಕು ಅಂದರೆ ನೋಡ್ರಿ, ಆಲೋಚನೆ ಮಾಡಿರಿ, ನಮ್ಮ ಶಾಸ್ತ್ರಕ್ಕೆ ಎಷ್ಟು ಬೇಗ ಉದಾಹರಣೆಗಳು ಹೊಂದತ್ತೆ. ಸೂಜಿ ಸಣ್ಣದು, ಸೂಜಿ ಕಣ್ಣು ಇನ್ನೂ ಸಣ್ಣದು. ಸೂಜಿಯ ಕಣ್ಣಿನೊಳಗೆ ದಾರವನ್ನು ಪೋಣಿಸುವಾಗ ನಮಗೊಂದೇ ದಾರ ಕಾಣಿಸುತ್ತೆ. ಸ್ವಲ್ಪ ದಾರವನ್ನು ಹಿಡಿದು ಹಿಂಜಿರಿ, 7-8 ದಾರಗಳು ಬರುತ್ತೆ ನಮಗೆ ಅದರೊಳಗೆ. ಹಾಗೆ ಪರಮಾತ್ಮ ನಮ್ಮೊಳಗೆ ಹೋಗ್ತಾನೆ, ಅತ್ಯಂತ ಅಣುವಾಗಿ ನಮ್ಮೊಳಗೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡುವುದರ ಜೊತೆಗೆ ಪರಮಾತ್ಮ ಏನು ಮಾಡ್ತಾನೆ, ಬರೀ ಒಬ್ಬನೇ ಪ್ರವೇಶ ಮಾಡಲ್ಲ, ಬ್ರಹ್ಮಾಂಡವನ್ನು ಒಳಗಿಟ್ಟುಕೊಂಡು ದೇವರು ಹೋಗುತ್ತಾನೆ. ಬ್ರಹ್ಮಾಂಡವನ್ನು ಒಂದು ರೂಪದಲ್ಲಿ ಹೊರಗಿಟ್ಟು
ಒಂದು ರೂಪ ಖಾಲಿ ಮಾಡ್ಕೊಂಡು ಒಳಗೆ ಬರಲ್ಲ. ನಾವು ಕೆಲವು ಸರಿ ಏನು ಮಾಡ್ತೀವಿ, ಯಾವುದಾದ್ರು ಊರಿಗೆ ಹೋದಾಗ, ಕಾರಲ್ಲಿ ಹೋದಾಗ ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಮಾನು ಪ್ಯಾಕ್ ಬೇರೆ ಮಾಡಿಕೊಂಡು ಮಿಕ್ಕಿದ್ದಷ್ಟನ್ನು ಕಾರಲ್ಲೇ ಬಿಸಾಕ್ತೀವಿ. ದರ್ಶನಕ್ಕೆ ಹೋಗುವಾಗ ಆಧಾರ್ ಟಿಕೆಟು, ಒಂದಿಷ್ಟು ದುಡ್ಡು ಅಷ್ಟು ಮಾತ್ರ ತೊಗೊಂಡು ಹೋಗ್ತೀವಿ. ಮೊಬೈಲ್ ತೊಗೊಂಡು ಹೋಗಬಾರ್ದು ಅಂತೇಳಿ ಅಲ್ಲೇ ಇಟ್ಬಿಡ್ತೀವಿ. ಹಾಗೆ ಪರಮಾತ್ಮ ಒಂದು ರೂಪದಲ್ಲಿ ಬ್ರಹ್ಮಾಂಡವನ್ನು ಇಟ್ಟುಕೊಂಡು ಇನ್ನೊಂದು ಖಾಲಿ ರೂಪದೊಳಗೆ ಜೀವರೊಳಗೆ ಬರ್ತಾನ? ಬರಲ್ಲ. ಎಲ್ಲ ಬ್ರಹ್ಮಾಂಡವನ್ನು ಒಳಗಿಟ್ಟುಕೊಂಡು ಪರಮಾತ್ಮ ಆ ಜೀವರೊಳಗೆ ಪ್ರವೇಶ ಮಾಡ್ತಾನೆ. ಇಂಥ ಸಾಮರ್ಥ್ಯವಂತ ಭಗವಂತ ಅನ್ನೋದನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಟ್ಟು ಪರಮಾನುಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸ ಮಾಲಿಕೆಯನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ, ನಾಳೆ ಪುನಃ ಇದೇ ನಿತ್ಯೋತ್ಸವದ ಮಾಲಿಕೆಯಲ್ಲಿ ಪುನಃ ಜಗನ್ನಾಥದಾಸರ ಮಾತನ್ನು ಮೆಲಕ ಹಾಕೋಣ, ಚಿಂತನೆ ಮಾಡೋಣ, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸ ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನ ವಾಂಸುತ ಸ್ವಭಾವಂ ಕರೋಮಿದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರಯೇ ನಮಃ.